ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಶ್ಮಿ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅನ್ನು 2009ರಲ್ಲಿ ಗುಬ್ಬಿಯಲ್ಲಿ CIT ಕಾಲೇಜ್ನಲ್ಲಿ ಪೂರ್ಣಗೊಳಿಸಿದ್ದೇನೆ. ನನ್ನ ತಂದೆಯ ಹೆಸರು ರಾಜು ಎಸ್.ಕೆ. ನಮ್ಮ ಸಂಸ್ಥೆಯ ಹೆಸರು ಶ್ರೀ ಸತ್ಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಆ್ಯಂಡ್ ಕಂಪ್ಯೂಟರ್ ಎಜುಕೇಷನ್ ಗುಬ್ಬಿ, ತುಮಕೂರು ಡಿಸ್ಟಿಕ್. ನಮ್ಮ ವಾಣಿಜ್ಯ ಶಾಲೆಯು 1973ರಲ್ಲಿ ಸ್ಥಾಪಿತವಾಗಿದೆ. ನಮ್ಮ ಸಂಸ್ಥೆಯು ಸುಮಾರು 47 ವರ್ಷಗಳಿಂದ ನಿರಂತರವಾಗಿ ವಾಣಿಜ್ಯ ವಿದ್ಯೆಯನ್ನು ಬೋಧಿಸುತ್ತಿದೆ. ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ನನ್ನ ತಂದೆಯವರಾದ ಶ್ರೀಯುತ S.K. ರಾಜುರವರು ಅಂದಿನಿಂದ ಒಳ್ಳೆಯ ಟೈಪಿಂಗ್ ಟ್ರೈನಿಂಗ್ ಅನ್ನು ವಿದ್ಯಾರ್ಥಿಗಳಿಗೆ ನೀಡಿ ನಮ್ಮ ಸಂಸ್ಥೆಗೆ ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ನಮ್ಮ ಸಂಸ್ಥೆಯಿಂದ ಉತ್ತಮವಾದ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳು ವಿಧಾನಸೌಧದಲ್ಲಿ ಸರ್ಕಾರ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಕಂಪ್ಯೂಟರ್ ಶಾಲೆಯು 1997ರಲ್ಲಿ ಸ್ಥಾಪಿಸಲಾಗಿದೆ. ಸುಮಾರು 21 ವರ್ಷದಿಂದ ಕ್ವಾಲಿಟಿ ಕಂಪ್ಯೂಟರ್ ಟ್ರೈನಿಂಗ್ ಎಜುಕೇಷನ್ ಅನ್ನು ನಮ್ಮ ಊರಿನ ಸುತ್ತಮುತ್ತಲಿನ ಜನರಿಗೆ ನೀಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನಮ್ಮ ಸಂಸ್ಥೆಯು ಉತ್ತಮ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ ಎಂದು ಕರ್ನಾಟಕದ IT-BT ಮಂತ್ರಿಗಳಿಂದ ಉತ್ತಮ ಕಂಪ್ಯೂಟರ್ ಶಿಕ್ಷಣ ಶಾಲೆ ಎಂದು ಪ್ರಶಸ್ತಿ ಕೂಡ ಪಡೆದಿರುತ್ತೇವೆ. ಕಂಪ್ಯೂಟರ್ ಜ್ಞಾನವನ್ನು ನಾನು ಹೆಚ್ಚು ಸಂಪಾದಿಸಿಕೊಳ್ಳಲು ನಮ್ಮ ಈ ಸಂಸ್ಥೆಯೇ ನನಗೆ ಬೆನ್ನೆಲುಬಾಗಿ ನಿಂತಿದೆ. ಈ ವಿಡಿಯೋ PPT, ಪ್ರಾಕ್ಟಿಕಲ್ ಗೈಡ್, ಥಿಯರಿ ಬುಕ್ಗಳನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ತಯಾರಿಸಲು ಸಹಾಯ ಮಾಡಿದ ಕರ್ನಾಟಕ ರಾಜ್ಯದ ವಾಣಿಜ್ಯ ವಿದ್ಯಾಶಾಲೆ ಸಂಘದ ಸದಸ್ಯರು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದವನ್ನು ಕೋರುತ್ತೇನೆ. ನಾನು ಗ್ರಾಫಿಕ್ ಡಿಸೈನರ್ ಕೋರ್ಸ್ ಇನ್ಡಿಸೈನ್ ಮತ್ತು ಫೋಟೋಶಾಪಲ್ಲಿ ಒಂದೊಂದು ವಿಡಿಯೋವನ್ನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈ ವಿಡಿಯೋನಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮಿಸಬೇಕಾಗಿ ಕೋರುತ್ತಿದ್ದೇನೆ. ಧನ್ಯವಾದಗಳು. ನಾನಿವತ್ತು ಇನ್ಡಿಸೈನಲ್ಲಿ ಸಿಂಪಲ್ ಆಗಿರೋ ವಿಸಿಟಿಂಗ್ ಕಾರ್ಡ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಇನ್ಡಿಸೈನ್ ಸಾಫ್ಟ್ವೇರ್ ಬಗ್ಗೆ ಕೆಲವು ಮಾಹಿತಿನ ತಿಳ್ಕೊಳ್ಳೋಣ. ಅಡೋಬ್ ಇನ್ಡಿಸೈನ್ ನಾವು ಯೂಸ್ ಮಾಡ್ತಿರೋ ವರ್ಷನ್ ಬಂದು CS6 ಅಂತ. CS ಅಂದರೆ ಕ್ರಿಯೇಟಿವ್ ಸೂಟ್ ಅಂತ ಅರ್ಥ. ಅಡೋಬ್ ಇನ್ಡಿಸೈನು ಪಾರ್ಟ್ ಆಫ್ ಅಡೋಬ್ ಮಾಸ್ಟರ್ ಕಲೆಕ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟೊಂದು ಸಾಫ್ಟ್ವೇರ್ ಇದೆ, ಲೈಕ್ ಫೋಟೋಶಾಪ್, ಇಲ್ಲಿಸ್ಟ್ರೇಟರ್, ಫ್ಲ್ಯಾಶ್, ಡ್ರೀಮ್ ವೀವರ್, ಬ್ರಿಡ್ಜ್ ಎಕ್ಸೆಟ್ರಾ. ಅದರಲ್ಲಿ ನಾವು ಯೂಸ್ ಮಾಡ್ತಿರೋ ಸಾಫ್ಟ್ವೇರ್ ಇವಾಗ ಬಂದು ಅಡೋಬ್ ಇನ್ಡಿಸೈನು. ಇದ್ರ ವರ್ಷನ್ ಬಂದು CS6. ಇನ್ಡಿಸೈನ್ನ ಯೂಸ್ ಮಾಡಿಕೊಂಡು ನಾವು ಬ್ರೋಷರ್ನ, ಫ್ಲೈಔಟ್ನ, ನ್ಯೂಸ್ ಲೆಟರ್ನ, ಫ್ಲೆಕ್ಸ್ನ, ಬಿಸ್ನೆಸ್ ಕಾರ್ಡ್ನ, ಬುಕ್ನ, ಲೀಫ್ಲೆಟ್ಟು, ಮೆನ್ಯೂಸು, ಫ್ಲೈಯರ್ಸ್ ಈ ರೀತಿ ಡಿಫ್ರೆಂಟ್ ಇದನ್ನ ಡಿಸೈನ್ ಮಾಡ್ಬೋದು. ಅಡೋಬ್ ಇಲ್ಲಿಸ್ಟ್ರೇಟರ್ನ ನಾವು ಸಕ್ಸೆಸರ್ ಆಫ್ ಪೇಜ್ ಮೇಕರ್ ಅಂತ ಹೇಳ್ತೀನಿ. ಅದನ್ನ ಅಕ್ವೈರ್ ಮಾಡ್ಕೊಂಡಿರೋದು ಬಂದು ಅಡೋಬ್ ಕಂಪ್ನಿ, ಆಲ್ಡಸ್ ಕಂಪ್ನಿಯಿಂದ. ಫಸ್ಟ್ ನಾನು ವಿಸಿಟಿಂಗ್ ಕಾರ್ಡ್ನ ಮಾಡಬೇಕಂದ್ರೆ ಯೂಸ್ ಮಾಡ್ತಿರೋ ಸಾಫ್ಟ್ವೇರ್ ಇನ್ಡಿಸೈನ್ ಆದ್ರಿಂದ ಅದು ಹೇಗೆ ಓಪನ್ ಮಾಡಬೇಕಪ್ಪ ಅಂದರೆ ಸ್ಟಾರ್ಟಿಗೆ ಹೋಗಿ ಆಲ್ ಪ್ರೋಗ್ರಾಮ್ಸಿಗೆ ಹೋಗಿ ಅಡೋಬ್ ಇನ್ಡಿಸೈನ್ನ ಕ್ಲಿಕ್ ಮಾಡಿದ್ರೆ ನನಗೆ ಅಡೋಬ್ ಇನ್ಡಿಸೈನ್ ಸ್ಟಾರ್ಟ್ ಆಗುತ್ತೆ. ಅಡೋಬ್ ಇನ್ಡಿಸೈನ್ ಸ್ಟಾರ್ಟ್ ಆಗಿದ ತಕ್ಷಣ ನನಗೆ ಬರುತ್ತಲ್ಲ ಈ ವಿಂಡೋನ ನಾನು ಏನಂತ ಹೇಳ್ತೀನಪ್ಪ ಅಂದರೆ ವೆಲ್ಕಮ್ ಸ್ಕ್ರೀನ್ ಅಂತ ಹೇಳ್ತೀನಿ. ಸೊ ಇದರಲ್ಲಿ 4 ಪಾರ್ಟ್ಸ್ ಇದೆ. ಒಂದು ಓಪನ್ ರೀಸೆಂಟ್ ಐಟಮ್, ಕ್ರಿಯೇಟ್ ನ್ಯೂ, ಕಮ್ಯುನಿಟಿ, ಗೆಟಿಂಗ್ ಸ್ಟಾರ್ಟೆಡ್, ನ್ಯೂ ಫೀಚರ್, ರಿಸೋರ್ಸಸ್ ಅಂತ. ಓಪನ್ ರೀಸೆಂಟ್ ಐಟಮ್ ಅಂದರೆ ನಾವು ರೀಸೆಂಟಾಗಿ ಯಾವ್ಯಾವ ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡಿದೀವಿ ಅದು ಇಲ್ಲಿ ಲಿಸ್ಟ್ ಮಾಡುತ್ತೆ. ಕಮ್ಯುನಿಟಿ ಅಂದರೆ ಅದರಲ್ಲಿ 4 ಆಪ್ಷನ್ ಇದೆ. ಕಮ್ಯುನಿಟಿ ಯೂಸ್ ಮಾಡ್ಕೊಂಡು ಏನಪ್ಪಾ ಅಂದರೆ ನಾವು ವೇರಿಯಸ್ ಆನ್ಲೈನ್ ಕಮ್ಯುನಿಟೀಸ್ಗೆ ಕನೆಕ್ಟ್ ಆಗ್ಬೋದು, ಲೈಕ್ ಗ್ರೂಪ್ಸು, ಪ್ಲಗ್ಇನ್ನು, ಎಕ್ಸ್ಚೇಂಜು ಈ ರೀತಿ ಇರುತ್ತೆ. ಗೆಟಿಂಗ್ ಸ್ಟಾರ್ಟೆಡ್ ಅಂದರೆ ಅಡೋಬ್ ವೆಬ್ಸೈಟ್ ಓಪನ್ ಮಾಡಿ ಅಲ್ಲಿ ಟಿಪ್ಸ್, ಈ ಸಾಫ್ಟ್ವೇರ್ ಬಗ್ಗೆ ಟಿಪ್ಸ್ನ ಕೊಡುತ್ತೆ. ನ್ಯೂ ಫೀಚರ್ಸ್ ಅಂದರೆ ಹಳೆ ವರ್ಷನ್ಗೂ ಈ ವರ್ಷನ್ಗೂ ಏನು ಹೊಸ ಫೀಚರ್ಸ್ ಇದೆ ಅನ್ನೋದನ್ನ ಹೇಳುತ್ತೆ. ರಿಸೋರ್ಸ್ ಅಂದರೆ ನನಗೆ ಏನು ಟಾಪಿಕ್ ಬೇಕು, ಯಾವ್ದಾದ್ರು ಟಾಪಿಕ್ ಬಗ್ಗೆ ಹೆಲ್ಪ್ ಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟ್ ಇಂದ ಹೆಲ್ಪ್ನ ಕೊಡುತ್ತೆ. ನೆಕ್ಸ್ಟ್ ನಾನು ಡಾಕ್ಯುಮೆಂಟ್ನ 3 ಟೈಪ್ಸ್ ಕ್ರಿಯೇಟ್ ಮಾಡ್ಬೋದು. ಒಂದು ಡಾಕ್ಯುಮೆಂಟ್, ಇನ್ನೊಂದು ಬುಕ್ಕು, ಇನ್ನೊಂದು ಲೈಬ್ರರಿ. ನಾನು ಅಡೋಬ್ ಇಲ್ಲಿಸ್ಟ್ರೇಟರ್ ಅಲ್ಲಿ ಕ್ರಿಯೇಟ್ ಮಾಡೋ ಫೈಲ್ನ ಡಾಕ್ಯುಮೆಂಟ್ ಅಂತ ಹೇಳ್ತೀನಿ. ಸೊ ನಾನು ಒಂದೇ ಒಂದು ಪೇಜ್ ಮಾಡಿದ್ರೆ ಡಾಕ್ಯುಮೆಂಟ್ ಅಂತ ಕೊಡ್ತೀನಿ. ಈಗ ನಾನು ಯಾವ್ದಾದ್ರು ಬುಕ್ ಮಾಡಿದ್ರೆ ಚಾಪ್ಟರ್ಸ್ನೆಲ್ಲ ಒಂದೊಂದು ಡಾಕ್ಯುಮೆಂಟಲ್ಲಿ ಮಾಡಿಕೊಂಡು ಲಾಸ್ಟಲ್ಲಿ ಮರ್ಜ್ ಮಾಡ್ಬೋದು. ಆ ರೀತಿ ಸೆವರಲ್ ಬುಕ್ಸ್ ಮಾಡಿದ್ರೆ ನಾವು ಲೈಬ್ರರಿ ಅಂತ ಹೇಳ್ತೀವಿ. ಸೊ ಇವಾಗ ನಾನು ಜಸ್ಟ್ ವಿಸಿಟಿಂಗ್ ಕಾರ್ಡ್ ಮಾಡೋದ್ರಿಂದ ನಾನು ಜಸ್ಟ್ 1 ಸೈಡೆಡ್ ವಿಸಿಟಿಂಗ್ ಕಾರ್ಡ್ ಮಾಡಿ ತೋರಿಸ್ತಿದ್ದೀನಿ, ಸಿಂಪಲ್ ಆಗಿರೋದು. ಅದರಿಂದ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ತೀನಿ. ನಾನೇನಾದ್ರು 2 ಸೈಡೆಡ್ ವಿಸಿಟಿಂಗ್ ಕಾರ್ಡ್ ಮಾಡಬೇಕಂದ್ರೆ ಡಾಕ್ಯುಮೆಂಟಲ್ಲೇ ನಂಬರ್ ಆಫ್ ಪೇಜಸ್ 2 ಇನ್ಸರ್ಟ್ ಮಾಡ್ಕೊತೀನಿ.
ಫ್ರಂಟ್ ಸೈಡ್ನ ಒಂದು ಪೇಜಲ್ಲಿ ಮಾಡ್ಕೋತೀನಿ, ಬ್ಯಾಕ್ ಸೈಡ್ನ ಇನ್ನೊಂದು ಪೇಜಲ್ಲಿ ಮಾಡ್ಕೋತೀನಿ. ಸೊ ಕ್ರಿಯೇಟ್ ನ್ಯೂ ಅಂತ ಕೊಟ್ಟು ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ವಿಂಡೋ ಬರುತ್ತೆ. ಇದೇನಪ್ಪ ಅಂದರೆ ನ್ಯೂ ಡಾಕ್ಯುಮೆಂಟ್ ಸೆಟಪ್ ವಿಂಡೋ ಅಂತ ಹೇಳ್ತೀವಿ. ನ್ಯೂ ಡಾಕ್ಯುಮೆಂಟ್ ಸೆಟಪ್ ವಿಂಡೋನಲ್ಲಿ ಫಸ್ಟ್ ಆಪ್ಷನ್ ಬಂದು ಡಾಕ್ಯುಮೆಂಟ್ ಪ್ರೀಸೆಟ್ ಅಂತ ಹೇಳ್ತೀವಿ. ಈ ಡಾಕ್ಯುಮೆಂಟ್ ಸೆಟ್ಟಿಂಗಿಗೆ ನಾನು ಒಂದು ಹೆಸರು ಕೊಡ್ಬೋದು, ಬೇಕಂದರೆ ಕಸ್ಟಮ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸೆಟ್ ಮಾಡ್ಬೋದು, ಇಲ್ಲಾಂದರೆ ಡಿಫಾಲ್ಟಾಗಿ ಕೊಡ್ಬೋದು. ನೆಕ್ಸ್ಟು ಇಂಟೆಂಟಲ್ಲಿ 3 ಥರ ಇದೆ, ಒಂದು ಪ್ರಿಂಟು, ಒಂದು ವೆಬ್ಬು, ಇನ್ನೊಂದು ಡಿಜಿಟಲ್ ಪಬ್ಲಿಷಿಂಗ್ ಅಂತ. ನಾವು ಈ ಡಾಕ್ಯುಮೆಂಟ್ನ ಮಾಡೋದಕ್ಕಿಂತ ಮುಂಚೆ ಯಾವ ಪರ್ಪಸ್ಗೋಸ್ಕರ ಮಾಡ್ತಿದ್ದೀನಿ ಅನ್ನೋದನ್ನು ಫಸ್ಟ್ ಡಿಸೈಡ್ ಮಾಡಬೇಕು. ಲೈಕ್ ಇವಾಗ ನೀವು ಕ್ರಿಯೇಟ್ ಮಾಡ್ತಿರೋ ಡಾಕ್ಯುಮೆಂಟು ಪ್ರಿಂಟೌಟ್ ತೆಕ್ಕೊಳ್ಳೋದಕ್ಕೆ, ಅಥವಾ ವೆಬ್ ಪೇಜಲ್ಲಿ ಪಬ್ಲಿಷ್ ಮಾಡೋದಕ್ಕೆ, ಅಥವಾ ಈ ಬುಕ್ ಥರ ಮೊಬೈಲ್ಸಲ್ಲಿ ಟ್ಯಾಬ್ಸಲ್ಲಿ ಓದ್ಕೊಳ್ಳೋದಕ್ಕೆ ಅಂತ ಡಿಸೈಡ್ ಮಾಡಬೇಕು. ನಾನು ಮಾಡ್ತಿರೋದು ವಿಸಿಟಿಂಗ್ ಕಾರ್ಡ್ ಆದ್ದರಿಂದ ಅದು ಪ್ರಿಂಟೌಟ್ ತೆಗೆಯೋದ್ರಿಂದ ನಾನು ಇಂಟೆಂಟ್ನ ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಇಂಟೆಂಟ್ ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನನಗೆ ಇಲ್ಲಿ ಸ್ಟ್ಯಾಂಡರ್ಡ್ ಆಗಿರೋ ಪೇಪರ್ ಸೈಜಸ್ನ ತೋರಿಸುತ್ತೆ. ಲೈಕ್ ಲೆಟರ್, ಲೀಗಲ್, ಟ್ಯಾಬ್ ವೈಡ್, ಲೆಟರ್ ಹಾಫ್, ಲೀಗಲ್ ಹಾಫ್, A5, A4, A3, B5. ನಿಮಗೆ ಬೇಕಾಗಿರೋ ಸೈಜ್ ವಿಸಿಟಿಂಗ್ ಕಾರ್ಡ್ದು ಇಲ್ಲಿ ಇಲ್ಲ ಅಂದರೆ ನೀವು ಕಸ್ಟಮ್ ಆಗಿ ಸೆಟ್ ಮಾಡ್ಕೋಬೋದು. ಅದನ್ನು ಸೆಟ್ ಮಾಡಬೇಕಂದ್ರೆ ಇಲ್ಲಿ ಕಸ್ಟಮ್ನ ತೊಗೋಬೇಕು. ಸೊ ನೀವೇನು ಕಸ್ಟಮ್ ವ್ಯಾಲ್ಯೂ ಸೆಟ್ ಮಾಡ್ತೀರಾ ನಿಮ್ಮ ಪೇಪರ್ ಸೈಜು, ಅದಕ್ಕೆ ಒಂದು ಹೆಸರು ಬೇಕಾದರೆ ಕೊಡ್ಬೋದು. ಕೊಡಬೇಕಂದ್ರೆ ಇಲ್ಲಿ ನೀವು ನೇಮ್ ಬಾಕ್ಸಲ್ಲಿ ಟೈಪ್ ಮಾಡಬೇಕು. ನಾನು ವೀಕ್ ಕಾರ್ಡ್ ಅಂತ ಮಾಡ್ತೀನಿ. ಯೂಶುವಲಿ ಸ್ಟ್ಯಾಂಡರ್ಡಾಗಿ ವಿಸಿಟಿಂಗ್ ಕಾರ್ಡ್ ಬಂದು 3.5 × 2 ಇಂಚಸ್ ಅಥವಾ 3.5 × 2.2 ಇಂಚಸ್ ಇರುತ್ತೆ. ಅದೇ ಮಿಲಿಮೀಟ್ರಲ್ಲಾದರೆ 88.9 × 50.8 ಮಿಲಿಮೀಟರ್ ಇರುತ್ತೆ. ನಾನು ಆ ವ್ಯಾಲ್ಯೂನ ವಿಡ್ತ್ ಮತ್ತು ಹೈಟಲ್ಲಿ ಮಾಡ್ತೀನಿ. ವಿಸಿಟಿಂಗ್ ಕಾರ್ಡು ಫಸ್ಟು ನೀವು ಹಾರಿಜಾಂಟಲ್ ಆಗಿರಬೇಕಾ ಅಥವಾ ವರ್ಟಿಕಲ್ ಆಗಿರಬೇಕಾ ಅಂತ ಡಿಸೈಡ್ ಮಾಡಬೇಕು. ಸೊ ನಿಮಗೆ ವರ್ಟಿಕಲ್ ಅಂದರೆ ಅಗಲ ಇರಬೇಕು ಅಂದರೆ ಇಲ್ಲಿ 88.9 ಹಾಕ್ತೀರಾ, ಇಲ್ಲ ವರ್ಟಿಕಲ್ ಆಗಿರಬೇಕು ಅಂದರೆ 50 ಇಲ್ಲಿ ಹಾಕ್ತೀರಾ. ಸೊ ನನಗೆ ಜನರಲ್ ವಿಸಿಟಿಂಗ್ ಕಾರ್ಡ್ ಹೇಗಿರುತ್ತೆ ಅದನ್ನು ಕ್ರಿಯೇಟ್ ಮಾಡ್ತಿರೋದ್ರಿಂದ ವಿಡ್ತ್ ಬಂದು 88.9 ಹಾಕ್ತಾ ಇದ್ದೀನಿ. ಹೈಟ್ ಬಂದು 50.8 ಮಿಲಿಮೀಟರ್ನ ಹಾಕ್ತಿದ್ದೀನಿ. ಕೊಟ್ಟು ಓಕೆ ಅಂತ ಸೆಟ್ ಮಾಡಿದ ತಕ್ಷಣ ಇಲ್ಲಿ ನನ್ನ ಹೆಸರು ಬರುತ್ತೆ, ನಾನು ಕೊಟ್ಟಿರೋ ಹೆಸರು, ಅದನ್ನು ಸೆಲೆಕ್ಟ್ ಮಾಡಿದ್ರೆ ನಾನು ಎಂಟರ್ ಮಾಡಿರೋ ವಿಡ್ತ್ ಮತ್ತು ಹೈಟು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಒಂದು ಸೈಡೆಡ್ ವಿಸಿಟಿಂಗ್ ಕಾರ್ಡ್ನ ಮಾಡ್ತಿರೋದ್ರಿಂದ ನಂಬರ್ ಆಫ್ ಪೇಜಸ್ 1 ಅಂತ ತೊಗೊತೀನಿ. ಸೊ ಸ್ಟಾರ್ಟಿಂಗ್ ಪೇಜ್ ಕೂಡ 1 ತೊಗೊತೀನಿ. ನನ್ನ ಇದರಲ್ಲಿ ಓರಿಯೆಂಟೇಷನ್ ಬೇಕಾದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು. 2 ಥರ ಓರಿಯೆಂಟೇಷನು, ಪೋರ್ಟ್ರೈಟು ಮತ್ತು ಲ್ಯಾಂಡ್ಸ್ಕೇಪು. ಪೋರ್ಟ್ರೈಟ್ ಅಂದರೆ ಉದ್ದುದ್ದ, ಲ್ಯಾಂಡ್ಸ್ಕೇಪ್ ಅಂದರೆ ಅಡ್ಡ. ಸೊ ನೆಕ್ಸ್ಟು ಮಾರ್ಜಿನ್ಸ್ ಯಾಕಪ್ಪ ಸೆಟ್ ಮಾಡ್ತೀವಿ ಅಂದರೆ, ನಾವು ಮಾರ್ಜಿನ್ ಏನಾದರೂ 0 ಕೊಟ್ವಿ ಅಂದರೆ ವಿಸಿಟಿಂಗ್ ಕಾರ್ಡ್ ಕಾರ್ನರಿಂದ ಬರುತ್ತೆ ಪೇಜ್ ಸ್ಟಾರ್ಟಿಂಗಿಂದ. ಸೊ ಪೇಪರ್ ಏನಾದರೂ ನಾವು ಫೀಡ್ ಮಾಡಿದಾಗ ಪೇಪರ್ ಏನಾದರೂ ಅಲ್ಲಾಡ್ತು ಅಂದರೆ ಡೇಟಾ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಮಾರ್ಜಿನಲ್ ಏರಿಯಾನ ಸೆಟ್ ಮಾಡ್ತೀವಿ. ಸೊ ನಾನು 5 ಅಂತ ಸೆಟ್ ಮಾಡ್ತೀನಿ. ನನಗೆ ಎಲ್ಲ ಸೈಡು 5 mm ಇರಬೇಕು. ಸೊ ಇಲ್ಲೊಂದು ಚೈನ್ ಐಕಾನ್ ಕಾಣ್ತಿದೆಯಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಎಲ್ಲದಕ್ಕೂ ಸೇಮ್ ವ್ಯಾಲ್ಯೂಸ್ನ ಅದು ತಗೊಳುತ್ತೆ. ನೆಕ್ಸ್ಟ್ ಬಂದು ಸ್ಲಗ್ ಆ್ಯಕ್ಚುಲಾಗಿ ನಮ್ಗೆ ಈ ಪ್ರಾಜೆಕ್ಟ್ಗೆ ಇಂಪಾರ್ಟೆಂಟ್ ಅಲ್ಲ. ಸ್ಲಗ್ ಅಂದರೆ ಏನಪ್ಪ ಅಂದರೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏರಿಯಾ. ಏನಾದರೂ ಇನ್ಫಾರ್ಮೇಷನ್ ಪ್ರಿಂಟರ್ಗೆ ನಾವು ಹೇಳಬೇಕು ಅಂತ ಆ್ಯಡ್ ಮಾಡಬೇಕು ಅಂದರೆ ಸ್ಲಗ್ ಏರಿಯಾನಲ್ಲಿ ಆ್ಯಡ್ ಮಾಡ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗೋದು ಏನಪ್ಪ ಅಂದರೆ ಬ್ಲೀಡ್ ಏರಿಯಾ ಅಂದರೆ ಏನಪ್ಪ ಅಂದರೆ, ಇವಾಗ ನನಗೆ ಪೇಪರ್ ಸೈಜ್ ಎಷ್ಟಿದೆ ಅದಕ್ಕಿಂತ ಸ್ವಲ್ಪ ಏನಾದರೂ ಅಡಿಷ್ನಲ್ ಡೇಟಾ ಇತ್ತಂದರೆ ಅದು ನನಗೆ ಬ್ಲೀಡ್ ಏರಿಯಾನಲ್ಲಿ ಬರುತ್ತೆ. ಲೈಕ್ ಇವಾಗ ನೀವು ವಿಸಿಟಿಂಗ್ ಕಾರ್ಡ್ನ ಪ್ರಿಂಟ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಪ್ರಿಂಟ್ ಮಾಡಿದಾಗ ಇವಾಗ ಎಲ್ಲಿ ಕಟ್ ಮಾಡಬೇಕು ಅಂತ ಗೊತ್ತಿರಲ್ಲ. ಲೈಕ್ ವೈಟಲ್ಲಾದರೆ ನೀವು ಹಾಗೆ ಡಿಫಾಲ್ಟಾಗಿ ಕಟ್ ಮಾಡ್ಕೋಬೋದು. ಬಟ್ ನಿಮಗೆ ವಿಸಿಟಿಂಗ್ ಕಾರ್ಡ್ ಏನಾದರೂ ಕಲರ್ ಆಯಿತು ಅಂದರೆ ಆವಾಗ ಕಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ನೀವು ಫುಲ್ ಡಿಸೈನ್ ಮಾಡಿ ಪ್ರಿಂಟ್ ಮಾಡಿದಾಗ. ಸೊ ಕಟ್ ಮಾಡೋದಕ್ಕೆ ಏರಿಯಾ ಸ್ಪೆಸಿಫೈ ಮಾಡೋದು ಬ್ಲೀಡ್ ಏರಿಯಾ. ಅದು ಯೂಶಲಿ 1/8 ಆಫ್ ದ ಮಾರ್ಜಿನಲ್ ಏರಿಯಾ ಇರುತ್ತೆ. ನಾನು ಇಲ್ಲಿ 0.125 ಇಂಚ್ ಅಂತ ಕೊಡ್ತೀನಿ. ಇಂಚ್ ಅಂದರೆ ಅದಕ್ಕೆ ಅರ್ಥ ಆಗುತ್ತೆ, IN ಅಂತ ಸ್ಪೆಸಿಫೈ ಮಾಡಿದ್ರೆ. ಸೊ ಎಲ್ಲ ಕಡೆನೂ ಸೇಮ್ ಮೆಜರ್ಮೆಂಟ್ ತಗೊಳುತ್ತೆ.
ಮಿಲಿಮೀಟರ್ಗೆ ಕನ್ವರ್ಟ್ ಮಾಡಿಕೊಂಡು ಇಷ್ಟೆಲ್ಲ ಆದಮೇಲೆ ಓಕೆ ಅಂತ ಕೊಟ್ಟರೆ ನನಗೆ ಇನ್ಡಿಸೈನ್ ಸಾಫ್ಟ್ವೇರಲ್ಲಿ ನಾನು ಮೆನ್ಷನ್ ಮಾಡಿರೋಷ್ಟು ಬರುತ್ತೆ. ಸೊ ಇಲ್ಲಿ ರೆಡ್ ಏರಿಯಾ ಇದೆಯಲ್ಲ, ರೆಡ್ ಲೈನ್ನ ನಾನು ಬ್ಲೀಡ್ ಏರಿಯಾ ಅಂತೀನಿ, ಈ ಬ್ಲ್ಯಾಕ್ ಲೈನ್ನ ನಾನು ಆ್ಯಕ್ಚುಯಲ್ ಸೈಜ್ ಆಫ್ ಪೇಪರ್ ಅಂತೀನಿ, ಈ ಪರ್ಪಲ್ ಮತ್ತು ಪಿಂಕ್ ಲೈನ್ ಇದೆಯಲ್ಲ ಇದು ಮಾರ್ಜಿನಲ್ ಏರಿಯಾ ಅಂತ ಹೇಳ್ತೀನಿ. ಸೊ ನನಗೆ ಏನೇ ಮಾಡ್ಕೋಬೇಕಾದ್ರೂ ಇಷ್ಟರೊಳಗಡೆ ಮಾಡಿಕೊಂಡ್ರೆ ಇನ್ಸೈಡ್ ಮಾರ್ಜಿನ್ ಇತ್ತು ಅಂದರೆ ಇವಾಗ ಪೇಪರ್ ನಾನು ಹಾಕಿದಾಗ ಪ್ರಿಂಟೌಟಲ್ಲಿ ಅದು ಅಲ್ಲಾಡಿದ್ರೂ ನನ್ನ ಡೇಟಾ ಏನು ಲಾಸ್ ಆಗೋದಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಇನ್ಡಿಸೈನ್ದು ವಿಂಡೋ ಇದೆಯಲ್ಲ ಇದ್ರ ಪಾರ್ಟ್ಸ್ನ ಅರ್ಥ ಮಾಡ್ಕೊಳ್ಳೋಣ. ಇನ್ಡಿಸೈನ್ ಪಾರ್ಟ್ಸಲ್ಲಿ ಇಲ್ಲಿ ಸೈಡಲ್ಲಿ ಇದೆಯಲ್ಲ ಲೆಫ್ಟ್ ಸೈಡು ಇದನ್ನು ಟೂಲ್ಸ್ ಪ್ಯಾನಲ್ ಅಂತೀವಿ, ಇದನ್ನು ಮತ್ತು ಇದನ್ನು ರೂಲರ್ಸ್ ಅಂತೀವಿ. ಸೊ ಈ ಜಾಗನ ವರ್ಕ್ ಏರಿಯಾ ಅಂತ ಹೇಳ್ತೀವಿ, ಇದನ್ನು ಮೆನ್ಯೂ ಬಾರ್ ಅಂತ ಹೇಳ್ತೀವಿ, ಇದು ಮೆನ್ಯೂ ಬಾರ್ ಪಕ್ಕದಲ್ಲಿ ಇರೋ ಬಾಕ್ಸ್ನ ಅಪ್ಲಿಕೇಶನ್ ಬಾರ್ ಅಂತ ಹೇಳ್ತೀವಿ. ಸೊ ನಾನು ಟೂಲ್ಸ್ನ ಸೆಲೆಕ್ಟ್ ಮಾಡಿದ್ರೆ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಕೊಡುತ್ತಲ್ಲ ಅದನ್ನು ಕಂಟ್ರೋಲ್ ಪ್ಯಾನಲ್ ಅಂತ ಹೇಳ್ತೀನಿ. ಅದನ್ನು ಬಿಟ್ಟು ಸೈಡಲ್ ಪ್ಯಾನಲ್ ಬರೋದನ್ನ ಪ್ಯಾನಲ್ ಗ್ರೂಪ್ ಅಂತ ಹೇಳ್ತೀನಿ. ಕೆಳಗಡೆ ಇರೋದು ಸ್ಪ್ರೆಡ್ ಕಂಟ್ರೋಲ್ ಅಂತ ಹೇಳ್ತೀನಿ. ಸೊ ಇಲ್ಲಿರೋ ಅಷ್ಟು ಟೂಲ್ಸಲ್ಲಿ ನಿಮಗೆ ಕೆಲವೊಂದು ಟೂಲ್ಸ್ ಗೊತ್ತು, ಲೈಕ್ ಸೆಲೆಕ್ಷನ್ ಟೂಲು, ಟೆಕ್ಸ್ಟ್ ಟೂಲು, ಫ್ರೇಮ್ ಟೂಲು, ಇದು ರೆಕ್ಟ್ಯಾಂಗ್ಯುಲರ್ ಟೂಲು, ಮೆಜರ್ಮೆಂಟ್ ಟೂಲು, ಹ್ಯಾಂಡ್ ಟೂಲು, ಇವೆಲ್ಲ ಈಸಿ ಟೂಲು. ಇವಾಗ ನಾವು ಈ ವಿಸಿಟಿಂಗ್ ಕಾರ್ಡ್ ಮಾಡಬೇಕಾದ್ರೆ ಯಾವ್ಯಾವ ಟೂಲ್ಸ್ ಎಲ್ಲ ಕವರ್ ಆಗುತ್ತೆ ಅಂದರೆ ಇನ್ಡಿಸೈನ್ ಹೇಗೆ ಸ್ಟಾರ್ಟ್ ಮಾಡೋದು ಅಂತ, ಇಂಟ್ರೊಡಕ್ಷನ್ ಟು ವೆಲ್ಕಮ್ ಸ್ಕ್ರೀನು, ಪೇಜ್ ಸೆಟಪ್, ಡೈಲಾಗ್ ಬಾಕ್ಸು, ಟೆಕ್ಸ್ಟ್ ಟೂಲು, ರೆಕ್ಟ್ಯಾಂಗಲ್ ಟೂಲು, ಸರ್ಕಲ್ ಟೂಲು ಹೇಗೆ ಯೂಸ್ ಮಾಡೋದು ಅಂತ, ಫಾಂಟ್ನ ಹೇಗೆ ಸ್ಟೈಲ್ ಚೇಂಜ್ ಮಾಡೋದು, ಕಲರ್ ಚೇಂಜ್ ಮಾಡೋದು, ಸೈಜ್ ಚೇಂಜ್ ಮಾಡೋದು ಅಂತ, ಸ್ಟ್ರೋಕ್ಸ್ನ ಆ್ಯಡ್ ಮಾಡೋದು ಹೇಗೆ ಅಂತ, ಕಲರ್ ಫಿಲ್ ಮಾಡೋದು ಹೇಗೆ ಅಂತ, ರೂಲರ್ಸ್ ಬಗ್ಗೆ ಹೇಳ್ತೀವಿ, ಯೂನಿಟ್ ಆಫ್ ಮೆಜರ್ಮೆಂಟ್ ಹೇಗೆ ಚೇಂಜ್ ಮಾಡೋದು ಅಂತ ಹೇಳ್ತೀವಿ, ಝೀರೋ ಪಾಯಿಂಟ್ ಅಂದರೆ ಏನು ಅಂತ ಹೇಳ್ತೀವಿ, ಆಬ್ಜೆಕ್ಟ್ಸ್ನ ಅರೇಂಜ್ ಮಾಡೋ ಆರ್ಡರ್ ಹೇಳ್ತೀವಿ, ಫೈಲ್ನ ಸೇವ್ ಮಾಡೋದು ಹೇಳ್ತೀವಿ, ಎಕ್ಸ್ಪೋರ್ಟ್ ಮಾಡೋದು ಹೇಳ್ತೀವಿ, ಲಾಕಿಂಗ್ ಆ್ಯಂಡ್ ಅನ್ಲಾಕಿಂಗ್ ಹೇಳ್ತೀವಿ, ಗ್ರೂಪಿಂಗ್ ಹೇಳ್ತೀವಿ, ಝೂಮ್ ಟೂಲು, ಹ್ಯಾಂಡ್ ಟೂಲು, ಸೆಲೆಕ್ಷನ್ ಟೂಲ್ನ ಯೂಸ್ ಮಾಡೋದು ಹೇಳ್ತೀವಿ, ಪೆನ್ ಟೂಲಲ್ಲಿ ಆ್ಯಂಕರ್ ನೋಟ್ಸ್ ಆ್ಯಡು ಡಿಲೀಟ್ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀವಿ. ಸೊ ಈಗ ನಾನು ವಿಸಿಟಿಂಗ್ ಕಾರ್ಡ್ ಮಾಡಬೇಕಂದ್ರೆ ಫಸ್ಟು ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಡ್ರಾ ಮಾಡ್ಕೋತೀನಿ. ಲೈಕ್ ಇದು ಬಾರ್ಡರ್ ಥರ ಆಗ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಕೂಡ ಟೈಪ್ ಮಾಡ್ಬೋದು. ಅಡೋಬ್ ಇನ್ಡಿಸೈನ್ ಒಂದು ಗ್ರಾಫಿಕ್ ಪ್ಯಾಕೇಜ್ ಆದ್ದರಿಂದ ನಾನು ಯಾವ ರೀತಿ ನಿಮಗೆ ತೋರಿಸ್ತೀನಿ ಅದೇ ಮೆಥಡನ್ನು ಫಾಲೋ ಮಾಡಿಕೊಂಡು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ್ದು ಈಸಿನೋ ಆ ಮೆಥಡ್ನ ಫಾಲೋ ಮಾಡಿಕೊಂಡು ವಿಸಿಟಿಂಗ್ ಕಾರ್ಡ್ನ ನೀವು ಮಾಡ್ಬೋದು. ಸೊ ಫಸ್ಟ್ ನಾನು ಏನಪ್ಪ ಮಾಡ್ತೀನಿ ಅಂದರೆ ಸಿಂಪಲ್ ಲೋಗೋ ಒಂದು ಕ್ರಿಯೇಟ್ ಮಾಡ್ತೀನಿ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ನನ್ನ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ತೀನಿ, ಜಸ್ಟ್ ಸಿಂಪಲ್ ವಿಸಿಟಿಂಗ್ ಕಾರ್ಡ್. ಸೊ ಈಗ ನಾನು ಟೆಕ್ಸ್ಟ್ ಟೂಲ್ನ ಯೂಸ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟಾಗಿ ಈ ಏರಿಯಾನಲ್ಲಾದರೂ ಮಾಡ್ಬೋದು, ಇಲ್ಲ ಮೂವ್ ಮಾಡಿಕೊಂಡು ಪೇಸ್ಟ್ ಬೋರ್ಡ್ ಏರಿಯಾನಲ್ಲಿ ಟೈಪ್ ಮಾಡಿಕೊಂಡು ಸೈಜಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ತಂದು ಅಲ್ಲಿ ಕೂಡಿಸ್ಬೋದು. ಸೊ ನಾನು ಪೇಸ್ಟ್ ಬೋರ್ಡಲ್ಲಿ ಮಾಡಿ ಆಮೇಲೆ ತಂದು ಕೂಡಿಸೋದನ್ನು ತೋರಿಸ್ತೀನಿ. ಸೊ ನೀವೊಂದು ಟ್ಯಾಕ್ಸ್ನ ಟೈಪ್ ಮಾಡಿದ್ಮೇಲೆ ಹಿಂಗೆ ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡ್ತೀರಲ್ಲ, ಇದು ವಿಡ್ತ್ ಆ್ಯಂಡ್ ಹೈಟ್ ಆಫ್ ಅ ಟೆಕ್ಸ್ಟ್ ಫ್ರೇಮ್ ಅಂತ ಹೇಳ್ತೀವಿ. ನಾವೇನು ಟೈಪ್ ಮಾಡಿದ್ರು ಆ ಟೆಕ್ಸ್ಟ್ ಫ್ರೇಮ್ ಒಳಗಡೆನೇ ನನಗೆ ಟೆಕ್ಸ್ಟ್ ಬರುತ್ತೆ. ಇವಾಗ ಇದರೊಳಗಡೆ ಏನು ಬೇಕೋ ಅದು ನೀವು ಟೆಕ್ಸ್ಟ್ ಆ್ಯಡ್ ಮಾಡ್ಬೋದು. ಇದಕ್ಕೆ ನೀವು ಸೆಲೆಕ್ಟ್ ಮಾಡಿಕೊಂಡು ಫಾಂಟ್ ಸೈಜ್ನ ಕಮ್ಮಿ ಅಥವಾ ಸ್ಟೈಲ್ನ ಚೇಂಜ್ ಮಾಡ್ಬೋದು. ಕಲರ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಟಿ ಇದೆಯಲ್ಲ ಆಪ್ಷನ್ಗೆ ಹೋಗಿ ಯಾವ ಕಲರ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು.
ಸೊ ಇಲ್ಲಿ ನನಗೆ ಪ್ಲಸ್ ಮಾರ್ಕ್ ಬಂತು. ಅಂದರೆ ಏನಪ್ಪ ಅಂದರೆ ನನ್ನ ಕಂಟೆಂಟು ಈ ಫ್ರೇಮಲ್ಲಿ ಸೈಜಲ್ಲಿ ಫಿಟ್ ಆಗ್ತಿಲ್ಲ ಅಂತ. ಸೊ ನೀವು ಫ್ರೇಮ್ ಸೈಜ್ ಡ್ರ್ಯಾಗ್ ಮಾಡಿ ಎಳೆದ್ರೆ ನಿಮಗೆ ಕಂಟೆಂಟು ಫಿಟ್ ಆಗುತ್ತೆ. ಫಿಟ್ ಆಗಿಲ್ಲ ಅಂದರೆ ಇಲ್ಲಿ ರೆಡ್ ಮಾರ್ಕ್ ಮತ್ತು ಪ್ಲಸ್ ಸೈನ್ ಬರುತ್ತೆ. ಸೊ ಅವಾಗ ನೀವು ಫ್ರೇಮ್ನ ರೀಸೈಜ್ ಮಾಡ್ಬೋದು. ಸೊ ಈ ಟೆಕ್ಸ್ಟ್ನ ಬೋಲ್ಡ್ ಮಾಡಬೇಕಂದ್ರೆ ಇಲ್ಲಿ ರೆಗ್ಯುಲರ್ ಇರೋ ಕಡೆ ಬೋಲ್ಡ್ ಅಂತ ತಗೋಬೇಕು. ಬೋಲ್ಡ್ ಇಟಾಲಿಕ್ ಅಂದರೆ ಸ್ವಲ್ಪ ಸ್ಲ್ಯಾಂಟ್ ಆಗಿ ಬೆಂಡ್ ಆಗುತ್ತೆ. ಸೊ ಇದೀಗ ಪ್ರೊಪ್ರೈಟರ್ ರಶ್ಮಿಗೆ ಸೆಂಟರ್ ಬರಬೇಕಂದ್ರೆ ಜಸ್ಟ್ ಇಲ್ಲಿ ಹೋಗಿ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಲೈನ್ಮೆಂಟಲ್ಲಿ ಸೆಂಟರ್ ತೊಗೊಂಡ್ರೆ ಆ ಟೆಕ್ಸ್ಟ್ ಫ್ರೇಮ್ ಬಾಕ್ಸ್ ಸೈಜಿಗೆ ನನಗೆ ಸೆಂಟರ್ ಆಗುತ್ತೆ. ಇದಕ್ಕೆ ಸೆಂಟರ್ ಆಗಲ್ಲ, ಬಟ್ ಫ್ರೇಮ್ಗೆ ಸೆಂಟರ್ ಆಗುತ್ತೆ. ಸೊ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಯಾವ ಫಾಂಟ್ ಬೇಕೋ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಫಾಂಟ್ನ ಚೂಸ್ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಫಾಂಟ್ನ ಚೂಸ್ ಮಾಡೋದ್ರ ಮೇಲೆ ನಿಮ್ಮ ವರ್ಕ್ ಹೇಗೆ ಕಾಣುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಲೈಕ್ ಮೋರ್ ಅಟ್ರಾಕ್ಟಿವ್ ಆಗಿರಬೇಕಂದ್ರೆ ಬೋಲ್ಡ್ ಫ್ಯಾನ್ಸಿ ಫಾಂಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನನ್ನ ವರ್ಕು ಇನ್ನೂ ಚೆನ್ನಾಗಿ ಕಾಣುತ್ತೆ. ಅದೇ ನೀವು ಸಿಂಪಲ್ ಫಾಂಟ್ಸ್ನ ತೊಗೊಂಡ್ರೆ ಅಥವಾ ರನ್ನಿಂಗ್ ಟೆಕ್ಸ್ಟ್ ತೊಗೊಂಡ್ರೆ, ಕ್ಲಿಯರಾಗಿ ಇಲ್ದೆಲ್ಲ ಇರೋದು ತೊಗೊಂಡ್ರೆ ನೀವು ಮಾಡಿರೋ ವರ್ಕು ಅಷ್ಟೊಂದು ಎಫೆಕ್ಟಿವ್ ಆಗಿ ನಮಗೆ ಕಾಣಿಸೋದಿಲ್ಲ. ಸೊ ಗ್ರಾಫಿಕ್ ಡಿಸೈನರ್ ಕೋರ್ಸಲ್ಲಿ ಏನಪ್ಪ ಅಂದರೆ ನೀವು ಮಾಡೋ ವರ್ಕ್ ಹೇಗೆ ಕಾಣುತ್ತೆ ಅದು ಡಿಪೆಂಡ್ ಆಗೋದು ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಎಷ್ಟು ಸ್ಪೇಸಿಂಗ್ ಕೊಡ್ತೀರಾ, ಯಾವ ಥರ ಫಾಂಟ್ ಯೂಸ್ ಮಾಡ್ತೀರಾ, ಅದೇ ನಿಮಗೆ ಮೇನ್ ಅಟ್ರಾಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಸೊ ನೀವು ರಫ್ ಎಲ್ಲ ಟೈಪ್ ಮಾಡಿದ್ಮೇಲೆ ಈ ಟೆಕ್ಸ್ಟ್ನ ಯಾವ ಲೊಕೇಶನಲ್ಲಿ ಬೇಕು ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಅದಕ್ಕಿಂತ ಮುಂಚೆ ಇಲ್ಲಿ 2 ರೂಲರ್ ಇದೆ. ಒಂದು ಹಾರಿಜಾಂಟಲ್ ರೂಲರ್, ಇನ್ನೊಂದು ವರ್ಟಿಕಲ್ ರೂಲರ್. ಇಲ್ಲಿ ಮೆಜರ್ಮೆಂಟ್ ನನಗಿರೋದು ಇದ್ರ ಮೇಲೆ ರೂಲರ್ ಮೇಲೆ ಬಂದು ಮಿಲಿಮೀಟರ್. ಇದನ್ನು ಚೇಂಜ್ ಮಾಡ್ಕೋಬೇಕು ಅಂದರೆ ಎಡಿಟಿಗೆ ಹೋಗಿ ಪ್ರಿಫರೆನ್ಸಸ್ಸಿಗೆ ಹೋಗಿ ಯೂನಿಟ್ಸ್ ಆ್ಯಂಡ್ ಇನ್ಕ್ರಿಮೆಂಟಿಗೆ ಹೋಗಿ ಹಾರಿಜಾಂಟಲು ವರ್ಟಿಕಲ್ ಅಂತ ಯೂನಿಟ್ಸ್ ಆ್ಯಂಡ್ ಇನ್ಕ್ರಿಮೆಂಟ್ಸಲ್ಲಿ ರೂಲರ್ ಯೂನಿಟ್ಸ್ ತೋರಿಸ್ತಾ ಇದೆ. ಇಲ್ಲಿ ನಾನು ಇಂಚಸ್ ಹಾರಿಜಾಂಟಲ್ ಮತ್ತು ವರ್ಟಿಕಲ್ 2 ಇಂಚಸ್ ಅಂತ ತೊಗೊಂಡು ಓಕೆ ಅಂತ ಕೊಡ್ಬೋದು. ಇಲ್ಲ ಅಂದರೆ ಜಸ್ಟ್ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ರೂಲರ್ ಮೇಲೆ ಯಾವ ಯೂನಿಟ್ ಆಫ್ ಮೆಜರ್ಮೆಂಟ್ ಬೇಕೋ ಅದ್ರ ಮೇಲೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು 0 ಪಾಯಿಂಟ್ ಅಂದರೆ ಏನಪ್ಪ ಅಂದರೆ ಈಗ ನನ್ನ ಮಾರ್ಜಿನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 0 ಮಾರ್ಕು ನನ್ನ ಸ್ಟಾರ್ಟಿಂಗ್ ಆಫ್ ಎ ಪೇಜ್. ನನ್ನ ಪೇಜ್ ಸ್ಟಾರ್ಟ್ ಆಗೋದು ಬ್ಲ್ಯಾಕಿಂದ ಅಂತ ಹೇಳಿದ್ದೀನಿ. ಸೊ ನೋಡಿ ಈ ಬ್ಲ್ಯಾಕ್ ಮಾರ್ಕ್ ಹತ್ರ ನನಗೇನು ಬರುತ್ತೆ 0 ಬಂದಿದೆ. ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಇಂಟರ್ಸೆಕ್ಷನ್ ಆಫ್ ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಪಾಯಿಂಟ್ನ ನಾನು ಏನಂತ ಹೇಳ್ತೀನಿ ಅಂದರೆ 0 ಪಾಯಿಂಟ್ ಅಂತ ಹೇಳ್ತೀನಿ. ಸೊ ನಾನು ಸೇಫ್ಟಿಗೋಸ್ಕರ ನಾನು ಏನು ಮಾಡ್ತೀನಿ, ಪೇಜ್ ಕಾರ್ನರಿಂದ ಡೇಟಾನ ಹಾಕೋದಿಲ್ಲ, ಸ್ವಲ್ಪ ಮಾರ್ಜಿನ್ ಕೊಟ್ಟಿರ್ತೀನಿ. ಸೊ ನಾನು ಏನೇ ಡಿಸೈನ್ ಮಾಡಿದ್ರು ಇವಾಗ ಮಾರ್ಜಿನಲ್ ಏರಿಯಾ ಒಳಗಡೆ ಮಾಡಿದ್ರೆ ಪೇಪರ್ ಏನಾದರೂ ಪ್ರಿಂಟಿಗೆ ಕೊಟ್ಟಾಗ ಅಲ್ಲಾಡಿದ್ರು ಕೂಡ ನನ್ನ ಡೇಟಾ ಲಾಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಪ್ಪ ಅಂದರೆ 0 ಪಾಯಿಂಟ್ನ ಪೇಜ್ ಹತ್ರ ಇರೋದನ್ನು ಮಾರ್ಜಿನಲ್ ಏರಿಯಾ ಹತ್ರ ಸೆಟ್ ಮಾಡ್ಕೋತೀನಿ. ಸೊ ನನಗೆ ಆವಾಗ ಮೆಜರ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಇಲ್ಲಿಂದ 0 ಬಂದಿದೆ, ಇಲ್ಲಿಂದ 0 ಬಂದಿದೆ. ಸೊ ನನಗೆ ಈಗ ಮಾರ್ಜಿನಲ್ ಏರಿಯಿಂದ 0 ಸ್ಟಾರ್ಟ್ ಆಯಿತು. ಸೊ ಈ ಕಾರ್ನರ್ ಬಂದು ನನಗೆ ಎಷ್ಟಿದೆ ಅಂದರೆ 3.1 ಸಮಥಿಂಗ್ ಇದೆ ಈಗ.
ಸೊ 0 to 3ನಲ್ಲಿ ಹಾಫ್ ಅಂದರೆ ಎಷ್ಟು ಅಂದರೆ 1.5. 1.6ಗೆ ಇಲ್ಲಿ ನಾನು ಒಂದು ಲೈನ್ ಹಾಕಿದ್ರೆ ನನಗೆ ಇದು 2 ಪಾರ್ಟಾಗಿ ಡಿವೈಡ್ ಆಗುತ್ತೆ. ಸೊ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್. ಸೊ ನಾನು ಈ ಫಸ್ಟ್ ಪಾರ್ಟ್ನ ಲೋಗೋ ಡಿಸೈನಿಗೆ ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಪಾರ್ಟ್ನ ಟೆಕ್ಸ್ಟ್ನ ಆ್ಯಡ್ ಮಾಡೋದಕ್ಕೆ, ಅಂದರೆ ನಾನು ಇನ್ಫಾರ್ಮೇಷನ್ನ ಆ್ಯಡ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಸೊ ನಾನು ಡಿಸೈನ್ ಯಾವ ರೀತಿ ಮಾಡ್ತೀನಿ ಆ ರೀತಿ ನನ್ನ ಡೇಟಾನ ನಾನು ಹಾಕ್ಕೋಬೋದು. ಸೊ ಈಗ ನನಗೆ ಟೆಕ್ಸ್ಟ್ ಫ್ರೇಮ್ಸ್ ಕಾಣಿಸ್ತಿದೆ. ಈ ರೀತಿ ಫ್ರೇಮ್ಸ್ ನನಗಿರೋದು ಇಷ್ಟ ಇಲ್ಲ ಅಂದರೆ ವ್ಯೂಗೆ ಹೋಗಿ ಎಕ್ಸ್ಟ್ರಾಸ್ಗೆ ಹೋಗಿ ಹೈಡ್ ಫ್ರೇಮ್ ಎಡ್ಜಸ್ ಅಂತ ಅಂದರೆ ನನಗೆ ಫ್ರೇಮ್ದು ಬಾಕ್ಸು ಹೈಡ್ ಆಗುತ್ತೆ ನಾನು ಟೆಕ್ಸ್ಟ್ನ ಪ್ಲೇಸ್ ಮಾಡಬೇಕಾದ್ರೆ. ಸೊ ನಾನು ಈಸಿಯಾಗಿ ಟೆಕ್ಸ್ಟ್ನ ಪ್ಲೇಸ್ ಮಾಡ್ಬೋದು. ಸೊ ನೀವು ಸೈಜ್ ಕಮ್ಮಿ ಮಾಡಬೇಕಂದ್ರೆ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ ಇಲ್ಲಿ ಸೈಜ್ನ ಕಮ್ಮಿ ಮಾಡಿಕೊಂಡು ಪ್ಲೇಸ್ ಮಾಡ್ಬೋದು. ಸೊ ಇದು ಈ ಟೆಕ್ಸ್ಟ್ ಬಾಕ್ಸಿಗೆ ಅಲೈನ್ಮೆಂಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ ಬಾಕ್ಸ್ ಒಳಗೆ ಹೋಗಿ ಸೆಂಟರ್ ಅಲೈನ್ಮೆಂಟ್ ಅಂತ ಕೊಟ್ಟರೆ ಅಲೈನ್ಮೆಂಟ್ ಆಗುತ್ತೆ. ಇದು ಕಲರ್ ಆ್ಯಡ್ ಮಾಡಬೇಕಂದ್ರೆ ಜಸ್ಟ್ ಟೀಗೆ ಹೋಗಿ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕೆ ಸ್ಟ್ರೋಕ್ ಕೂಡ ಕೊಡ್ಬೋದು ನಾವು, ಅಂದರೆ ಔಟ್ಲೈನ್ ಕೂಡ ಬರುತ್ತೆ. ಆವಾಗ ಸ್ಪೆಷಲ್ ಎಫೆಕ್ಟ್ ಥರ ಅನಿಸುತ್ತೆ ನಮಗೆ. ನಿಮಗೆ ಫಾಂಟ್ ಸೆಟ್ ಆಗಿಲ್ಲ ಅಂದರೆ ಬೇರೆ ಕೂಡ ಚೇಂಜ್ ಮಾಡ್ಕೋಬೋದು. ಸೊ ಟೆಕ್ಸ್ಟ್ ಎಲ್ಲ ಪ್ಲೇಸ್ ಆದಮೇಲೆ ನಾನು ಈ ಫ್ರೇಮ್ ಸೈಜ್ನ ಬೇಕಾದರೆ ಚಿಕ್ಕದು ಮಾಡಿಕೊಂಡು ಅಲೈನ್ ಮಾಡ್ಕೋಬೋದು. ಸೊ ಈಗ ನಾನು ಒಂದು ಸಿಂಪಲ್ ಲೋಗೋನ ಕ್ರಿಯೇಟ್ ಮಾಡಬೇಕು ಅಂದ್ಕೊತಿದ್ದೀನಿ. ಲೋಗೋ ನನ್ನ ಸಿಂಪಲ್ ಆಗಿತ್ತು ಅಂದರೆ ಆ್ಯಡೋಬ್ ಇನ್ಡಿಸೈನ್ ಸಾಫ್ಟ್ವೇರಲ್ಲೇ ನಾನು ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂದರೆ ಫೋಟೋಶಾಪ್, ಕೊರೆಲ್ಡ್ರಾ, ಇಲ್ಲಿಸ್ಟ್ರೇಟರ್ ಈ ಥರ ಯಾವ ಅಪ್ಲಿಕೇಶನ್ ನನಗೆ ಗೊತ್ತು ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಡಿಸೈನ್ನ ಮಾಡ್ಕೋಬೋದು. ಲೈಕ್ ನಾನು ಕೊರೆಲ್ಡ್ರಾನಲ್ಲಿ ಮಾಡಿದ್ರೆ ಕೊರೆಲ್ಡ್ರಾನಲ್ಲಿ ವೆಕ್ಟರ್ ಬೇಸ್ಡ್ ಗ್ರಾಫಿಕ್ ಆಗಿರುತ್ತೆ. ಫೋಟೋಶಾಪಲ್ಲಿ ಮಾಡಿದ್ರೆ ಅದು ಬಿಟ್ ಮ್ಯಾಪ್ ಆಗಿರುತ್ತೆ. ಸೊ ಇಮೇಜ್ ಕ್ವಾಲಿಟಿ ಬಂದು ನೋಡೋದಕ್ಕೆ ಚೆನ್ನಾಗಿರೋದು ಯಾವಾಗಲೂ ಬಿಟ್ ಮ್ಯಾಪ್ ಇಮೇಜಸ್ಸು, ಬಟ್ ಸ್ಪೇಸ್ ಕಮ್ಮಿ ತೊಗೊಳೋದು ಯಾವಾಗಲೂ ವೆಕ್ಟರ್ ಇಮೇಜಸ್ಸು. ಸೊ ನನ್ನ ಪರ್ಪಸ್ನ ಯೂಸ್ ಯಾವುದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬೇಸಿಸ್ ಮೇಲೆ ನಾನು ಪರ್ಟಿಕ್ಯುಲರ್ ಸಾಫ್ಟ್ವೇರ್ನ ಚೂಸ್ ಮಾಡ್ಕೋಬೋದು. ನಾನು ಸಿಂಪಲ್ ಲೋಗೋ ಮಾಡ್ತಿರೋದ್ರಿಂದ ನಾನು ಇನ್ಡಿಸೈನಲ್ಲೇ ಡಿಸೈನ್ ಮಾಡ್ತೀನಿ. ಜಸ್ಟ್ ಒಂದು ಎಲಿಪ್ಸ್ ಟೂಲ್ ಯೂಸ್ ಮಾಡಿಕೊಂಡು ಶಿಫ್ಟ್ ಇಟ್ಕೊಂಡ್ರೆ ಸರ್ಕಲ್ ನನಗೆ ಕನ್ಸಿಸ್ಟೆಂಟಾಗಿ ಬರುತ್ತೆ. ಫಸ್ಟ್ ಒಂದು ಸರ್ಕಲ್ನ ಡ್ರಾ ಮಾಡ್ತೀನಿ. ಸೊ ಆ ಸರ್ಕಲ್ಗೆ ಕಲರ್ ಕೊಡ್ತೀನಿ, ರೆಡ್ ಕಲರು. ಸೊ ನಾನು ಸ್ಟ್ರೋಕ್ನ ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲೋಗಿ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನನಗೆ ಸ್ಟ್ರೋಕ್ ರಿಮೂವ್ ಆಗುತ್ತೆ. ಅದಾದಮೇಲೆ ಟೆಕ್ಸ್ಟ್ ಟೂಲ್ನ ತೊಗೊಂಡು ನನ್ನ ಇನ್ಸ್ಟಿಟ್ಯೂಟ್ ನೇಮ್ನ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿದ್ಮೇಲೆ ಸೆಲೆಕ್ಟ್ ಮಾಡಿಕೊಂಡು ನನಗೆ ಯಾವ ಫಾಂಟ್ ಬೇಕೋ ಅದನ್ನು ಸೆಟ್ ಮಾಡ್ಕೋಬೋದು. ಸೈಜ್ ಕೂಡ ಸೆಟ್ ಮಾಡ್ಕೋಬೋದು. ಸೊ ಸೆಟ್ ಆದಮೇಲೆ ನಾನು ನನ್ನ ಟೆಕ್ಸ್ಟ್ನ ಈ ಬಾಕ್ಸಲ್ಲಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಸೊ ಲೈಕ್ ಇಮೇಜು ನನ್ನ ಲೋಗೋ ಸೈಜ್ ಏನಿದೆ ನನ್ನ ಟೆಕ್ಸ್ಟು ಅದರಲ್ಲಿ ಫಿಟ್ ಆಗುತ್ತಾ ಅಂತ ಟೆಸ್ಟ್ ಮಾಡೋದಕ್ಕೆ. ಸೊ ಆಮೇಲೆ ಟೆಕ್ಸ್ಟ್ ಟೂಲ್ನ ತೊಗೊಂಡು ಸೆಲೆಕ್ಟ್ ಮಾಡಿಕೊಂಡು ನನಗೆ ಯಾವ ಕಲರ್ ಬೇಕೋ ಟೆಕ್ಸ್ಟ್ಗೆ ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ನನ್ನ ಟೆಕ್ಸ್ಟ್ ಫ್ರೇಮ್ ಸೈಜ್ನ ಯಾವಾಗ ಬೇಕಾದರೂ ದೊಡ್ಡದು ಚಿಕ್ಕದು ಮಾಡ್ಕೋಬೋದು.
ಸೊ ಇಲ್ಲಿ ನನ್ನ ಕಂಪ್ನಿದು ಸಿಂಪಲ್ ಲೋಗೋ ಡಿಸೈನ್ ಆಯಿತು. ಇವಾಗ ನನಗೊಂದು ಸರ್ಕಲ್ ಒಂದರಲ್ಲಿದೆ, ಅದರ ಮೇಲೆ ಟೆಕ್ಸ್ಟ್ ಫ್ರೇಮ್ನ ನಾನು ಪ್ಲೇಸ್ ಮಾಡಿದ್ದೀನಿ SS.com ಅಂತ. ಸೊ ಇವೆರಡು ನನಗೀಗ ಒಂದಾಗಿ ಆಗಬೇಕಂದ್ರೆ ಜಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಕಲ್ನ ಶಿಫ್ಟ್ ಇಟ್ಕೊಂಡು ಟೆಕ್ಸ್ಟ್ನ ಆಬ್ಜೆಕ್ಟಿಗೆ ಹೋಗಿ ಗ್ರೂಪ್ ಅಂದರೆ ಇದು ಒಂದು ಆಬ್ಜೆಕ್ಟ್ ಆಗಿ ಟ್ರೀಟ್ ಆಗುತ್ತೆ, ಲೈಕ್ ಟೆಕ್ಸ್ಟ್ ಫ್ರೇಮು ಮತ್ತು ಸರ್ಕಲು. ಸೊ ಇದನ್ನು ನಾನು ಎಲ್ಲಿ ಬೇಕು ಅಲ್ಲಿ ಆರಾಮಾಗಿ ಪ್ಲೇಸ್ ಮಾಡ್ಬೋದು. ಸೊ ಅದೇ ರೀತಿ ನಾನು ಇನ್ಸ್ಟಿಟ್ಯೂಟ್ ನೇಮ್ಗೆ ಒಂದು ಸಿಂಪಲ್ ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕ್ತೀನಿ. ಆ ಬಾಕ್ಸಿಗೆ ಕಲರ್ ಕೂಡ ಅಪ್ಲೈ ಮಾಡ್ತೀನಿ. ಸೊ ಇಲ್ಲಿರೋ ಕಲರ್ ಬಿಟ್ಟು ನಂಗೆ ಬೇರೆ ಕಲರ್ ಬೇಕಂದರೆ ಜಸ್ಟ್ ಕಲರ್ ಮೇಲೆ ಬೇಸಿಕಾಗಿ CMYK ಇರುತ್ತೆ. ಇಲ್ಲಿ ಯಾವ ಕಲರ್ ಶೇಡ್ ಮೇಲೆ ನಿಮಗೆ ವೇರಿಯೇಷನ್ ಬೇಕೋ ಕಲರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ನಾನು CMYKನ ವೇರಿ ಮಾಡಿದ್ರೆ ನನಗೆ ಬೇರೆ ಕಲರ್ ಬರುತ್ತೆ. ಇಲ್ಲ ಇಲ್ಲಿ ನೀವು ಯಾವ್ದು ಬೇಕೋ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ನಾನು ಇಲ್ಲಿ ಟೈಪ್ ಮಾಡಿದ ಟೆಕ್ಸ್ಟು ಹಿಂದೆ ಹೋಗಿದೆ, ಬಾಕ್ಸು ಮುಂದೆ ಬಂದಿದೆ. ಯಾಕಪ್ಪ ಅಂದರೆ ಸ್ಟ್ಯಾಕಿಂಗ್ ಆರ್ಡರ್ ಪ್ರಕಾರ ನಾನು ಯಾವ್ದು ಪ್ಲೇಸ್ ಮಾಡ್ತೀನಿ ಅದು ಮುಂದೆ ಪ್ಲೇಸ್ ಆಗುತ್ತೆ. ಸೊ ನಾನು ಈ ಬಾಕ್ಸ್ನ ಹಿಂದೆ ಕಳಿಸ್ಬೇಕಂದ್ರೆ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಷನ್ ಟೂಲಲ್ಲಿ ರೈಟ್ ಕ್ಲಿಕ್ ಮಾಡಿ ಅರೇಂಜಿಗೆ ಹೋಗಿ ಸೆಂಡ್ ಬ್ಯಾಕ್ವರ್ಡ್ ಅಂದರೆ ಸೆಂಡ್ ಟು ಬ್ಯಾಕ್ ಅಂದರೆ ಫುಲ್ ಬ್ಯಾಕ್ ಸೆಂಡ್ ಆಗುತ್ತೆ. ಸೆಂಡ್ ಬ್ಯಾಕ್ವರ್ಡ್ ಅಂದರೆ ಒಂದೇ ಲೇಯರು ಬ್ಯಾಕ್ ಸೆಂಡ್ ಆಗುತ್ತೆ. ಸೊ ನೆಕ್ಸ್ಟು ಟೆಕ್ಸ್ಟ್ ಟೂಲ್ ಯೂಸ್ ಮಾಡಿಕೊಂಡು ಆ್ಯಂಡ್ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಟೆಕ್ಸ್ಟಿಗೆ ಯಾವ ಕಲರ್ ಬೇಕು ಅದನ್ನು ಅಪ್ಲೈ ಮಾಡ್ಕೋಬೋದು. ಇಲ್ಲಿ ಸತ್ಯನಿಲಯ ಆಪೋಸಿಟ್ ಗುರುಭವನ್ ಗುಬ್ಬಿ ಮಧ್ಯ ಲೈನ್ ಸ್ಪೇಸ್ ಜಾಸ್ತಿ ಇದೆ. ಸೊ ಈ ಲೈನ್ ಸ್ಪೇಸ್ ಒಂದು ಲೈನಿಂದ ಒಂದು ಲೈನಿಗೆ ಕಮ್ಮಿ ಮಾಡಬೇಕಂದ್ರೆ ಜಸ್ಟ್ ಟೆಕ್ಸ್ಟ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲೀಡಿಂಗ್ ಇದೆಯಲ್ಲ, ಇಲ್ಲಿ ಲೀಡಿಂಗ್ ಪಾಯಿಂಟ್ಸ್ನ ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಲೈನ್ ಟು ಲೈನ್ ಸ್ಪೇಸ್ ಏನಿದೆ ಅದು ಕಮ್ಮಿ ಆಗುತ್ತೆ. ಆವಾಗ ನಮಗೆ ನೋಡೋದಕ್ಕಿಂತ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಈ ಬಾಕ್ಸ್ ಬೇಡ ಅನಿಸಿದ್ರೆ ಡಿಲೀಟ್ ಮಾಡ್ಬೋದು, ಬೇಕು ಅಂದರೆ ಇಟ್ಕೋಬೋದು. ಈ ಬಾಕ್ಸಿಗೆ ನೀವು ರೌಂಡೆಡ್ ಕಾರ್ನರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಜಸ್ಟ್ ಆಬ್ಜೆಕ್ಟ್ಸಿಗೆ ಹೋಗಿ ಕಾರ್ನರ್ ಆಪ್ಷನ್ಸಿಗೆ ಹೋಗಿ ಇಲ್ಲಿ ಎಷ್ಟು % ನಿಮಗೆ ರೌಂಡ್ ಆಗಬೇಕು ಅಂತ ಕೊಟ್ಟರೆ ನಿಮಗೆ ಕಾರ್ನರು ರೌಂಡ್ ಆಗುತ್ತೆ. ಈ ಚೈನ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಸೈಡ್ ಕೂಡ ರೌಂಡ್ ಆಗುತ್ತೆ. ಸೊ ಈಗ ನನಗೊಂದು ಸಿಂಪಲ್ ಲೋಗೋ ಡಿಸೈನ್ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲ ಕ್ರಿಯೇಟ್ ಆದಮೇಲೆ ನಾನು ಎಲ್ಲನೂ ಸೆಲೆಕ್ಟ್ ಮಾಡಬೇಕಂದ್ರೆ ಜಸ್ಟ್ ಹಿಂಗೆ ಡ್ರ್ಯಾಗ್ ಮಾಡಿ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿರೋ ಎಲ್ಲದೂ ಆಬ್ಜೆಕ್ಟ್ಸು ಸೆಲೆಕ್ಟ್ ಆಗುತ್ತೆ.
ಆಮೇಲೆ ಆಬ್ಜೆಕ್ಟಿಗೆ ಹೋಗಿ ಗ್ರೂಪ್ ಅಂತ ಕೊಟ್ಟರೆ ಇದಿಷ್ಟು ಒನ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ, ಲೈಕ್ ಒನ್ ಆಬ್ಜೆಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ನನಗೆ ಎಲ್ಲಿ ಬೇಕೋ ಅಲ್ಲಿ ಮೂವ್ ಮಾಡ್ಕೋಬೋದು. ನನಗೆಲ್ಲ ಮೂವ್ ಆಗ್ತಿದೆ, ಬಟ್ ಈ ರೆಕ್ಟ್ಯಾಂಗಲ್ ಬಾಕ್ಸ್ ಮಾತ್ರ ಮೂವ್ ಆಗ್ತಿಲ್ಲ. ಯಾಕೆ ಅಂದರೆ ನಾನು ಅದನ್ನು ಲಾಕ್ ಮಾಡಿದ್ದೀನಿ. ಸೊ ನನಗದು ಮೂವ್ ಆಗಬೇಕಂದ್ರೆ ಆಬ್ಜೆಕ್ಟಿಗೆ ಹೋಗಿ ಅನ್ಲಾಕ್ ಆಲ್ ಆನ್ ಸ್ಪ್ರೆಡ್ ಅಂತ ಇದೆಯಲ್ಲ, ಈ ಬಟನ್ನ ಕ್ಲಿಕ್ ಮಾಡಿದ್ರೆ ಈ ಬಾಕ್ಸು ನನಗೆ ಅನ್ಲಾಕ್ ಆಗುತ್ತೆ. ಸೊ ಟೆಕ್ಸ್ಟ್ನ ಮತ್ತೆ ಅದರಲ್ಲಿ ಪ್ಲೇಸ್ ಮಾಡಿ, ಯಾವ ಲೊಕೇಶನ್ಗೆ ಬೇಕೋ ಆ ಲೊಕೇಶನಲ್ಲಿ ಮತ್ತು ಆ ಬಾಕ್ಸ್ ಸಮೇತ ಸೆಲೆಕ್ಟ್ ಮಾಡಿ ಆಬ್ಜೆಕ್ಟ್ ಹೋಗಿ ಗ್ರೂಪ್ ಅಂತ ಕೊಟ್ಟರೆ ಆ ಬಾಕ್ಸು ಸೇರಿಸಿ ಗ್ರೂಪ್ ಆಗುತ್ತೆ. ಇಲ್ಲ ನೀವು ಅಡಿಷ್ನಲ್ ಏನಾದರೂ ಮಾಡಬೇಕಂದ್ರೆ ಆಬ್ಜೆಕ್ಟಿಗೆ ಹೋಗಿ ಅನ್ಗ್ರೂಪ್ ಕೊಟ್ಟರೆ ಮತ್ತೆ ಎಲ್ಲ ಸಪ್ರೇಟ್ ಆಗುತ್ತೆ. ಬೇಕಂದರೆ ಮತ್ತೆ ಸೆಲೆಕ್ಟ್ ಮಾಡ್ಕೊಂಡು ಆಬ್ಜೆಕ್ಟ್ ಹೋಗಿ ಪುನಃ ಗ್ರೂಪ್ ಕೊಟ್ಟರೆ ಸಿಂಗಲ್ ಆಬ್ಜೆಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಸ್ಟ್ರೋಕ್ನ 1 ಪಾಯಿಂಟ್ ಇದೆ ಜಾಸ್ತಿ ಮಾಡಬೇಕಾಗಿತ್ತು ಅಥವಾ ಬಾರ್ಡರ್ನ ಹಾಕಬೇಕಾಗಿತ್ತು, ಅದನ್ನು ಮರ್ತೋಗಿದ್ದೀನಿ. ಇವಾಗ ಅದು ಆಬ್ಜೆಕ್ಟ್ 1 ಆಗಿ ಕನ್ವರ್ಟ್ ಆಗಿದೆ. ಸೊ ಅವಾಗೇನು ಮಾಡ್ತೀನಿ ಅಂದರೆ ಆಬ್ಜೆಕ್ಟ್ಗೆ ಹೋಗಿ ಅನ್ಗ್ರೂಪ್ ಸೆಲೆಕ್ಟ್ ಮಾಡ್ಕೊಂಡಾಗ ಮತ್ತೆ ಎಲ್ಲ ಸಪ್ರೇಟ್ ಆಗುತ್ತೆ. ಆವಾಗ ಈ ರೆಕ್ಟ್ಯಾಂಗಲ್ ಬಾಕ್ಸ್ನ ತಗೊಂಡು ಕಾರ್ನರ್ ಆಪ್ಷನ್ಸಿಗೆ ಹೋಗಿ ನನಗೆ ಇಲ್ಲಿ ಎಷ್ಟು ಸೈಜ್ ಬೇಕು ಥಿಕ್ನೆಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಯಾವ ಸ್ಟೈಲ್ ಆಫ್ ಬಾರ್ಡ್ರ್ ಬೇಕು ಸೆಲೆಕ್ಟ್ ಮಾಡ್ಕೋತೀನಿ. ಅದಾದಮೇಲೆ ಕಾರ್ನರ್ ಎಡ್ಜಸ್ಗೆ ಆಪ್ಷನ್ಗೆ ನಾನು ಏನಾದ್ರು ಬಾರ್ಡರ್ ಸ್ಟೈಲಾಗಿ ಹಾಕಬೇಕಂದ್ರೆ ಯಾವ ಸ್ಟೈಲ್ ಹಾಕಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಕೊಡ್ತೀನಿ. ಯೂಶ್ವಲಿ ನಾವು ವಿಸಿಟಿಂಗ್ ಕಾರ್ಡಿಗೆ ಹಾಕಲ್ಲ, ಬಟ್ ಬೇಕಂದರೆ ಹಾಕ್ಕೋಬೋದು. ಆಬ್ಜೆಕ್ಟ್ ಹೋಗಿ ಅನ್ಗ್ರೂಪ್ ಅಂದರೆ ಮತ್ತೆ ಎಲ್ಲ ಸಪ್ರೇಟ್ ಆಗುತ್ತೆ. ಸೊ ಈಗ ನಿಮಗೆ ಟೆಕ್ಸ್ಟ್ ಹೇಗೆ ಬೇಕೋ ಹಾಗೆ ಪ್ಲೇಸ್ ಮಾಡ್ಕೋಬೋದು. ಸೊ ಜಸ್ಟ್ ಇದು ಸ್ಪೇಸಿಂಗ್ ಜಾಸ್ತಿ ಇದೆ ಅಲ್ಲ, ಇಲ್ಲಿ ಲೀಡಿಂಗ್ ಕಮ್ಮಿ ಮಾಡಿ ಆವಾಗ ಟೆಕ್ಸ್ಟ್ ಹತ್ರ ಪ್ಲೇಸ್ ಆಗುತ್ತೆ. ಈ ಟೆಕ್ಸ್ಟ್ನ ನೀವು ಬೋಲ್ಡ್ ಕೂಡ ಮಾಡ್ಕೋಬೋದು. ಸೊ ಇದಕ್ಕೆ ನಾನು ಸಿಂಪಲ್ ಒಂದು ಬ್ಯಾಕ್ಗ್ರೌಂಡ್ ಹಾಕಬೇಕು ಅಂತ ಡಿಸೈನ್ ಮಾಡಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ಫಸ್ಟ್ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ತೀನಿ. ಅದರೊಳಗಡೆ ಒಂದು ಕಲರ್ನ ಫಿಲ್ ಮಾಡ್ತಿದ್ದೀನಿ. ಫಿಲ್ ಮಾಡಿದ್ಮೇಲೆ ಪೆನ್ ಟೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಪೆನ್ ಟೂಲ್ ಫ್ಲೈಔಟಲ್ಲಿ ಡಿಲೀಟ್ ಆ್ಯಂಕರ್ ಪಾಯಿಂಟ್ ಅಂತ ಇದೆ. ಸೊ ಇಲ್ಲಿ ಒನ್ ಸೈಡ್ ಆಫ್ ರೆಕ್ಟ್ಯಾಂಗಲ್ ನೋಡ್ನ ನಾನು ಒಂದು ಡಿಲೀಟ್ ಮಾಡ್ತಿದ್ದೀನಿ. ಆವಾಗ ಇದು ಟ್ರಯಾಂಗಲ್ ಆಗುತ್ತೆ. ನೆಕ್ಸ್ಟು ಪೆನ್ ಟೂಲ್ ಫ್ಲೈಔಟಲ್ಲಿ ಕನ್ವರ್ಟ್ ಡೈರೆಕ್ಷನ್ ಪಾಯಿಂಟ್ ಅಂತ ಇದೆ. ಆ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಎಡ್ಜಸ್ಗೆ ಹೋಗಿ ಕರ್ವ್ನ ಮಾಡ್ತಾ ಇದ್ದೀನಿ.
ಇದನ್ನು ನಾನು ನನ್ನ ಇಮೇಜಲ್ಲಿ ಪ್ಲೇಸ್ ಮಾಡ್ತೀನಿ. ಇದನ್ನು ಕಾಪಿ ಮಾಡ್ಕೊಂಡು ಇನ್ನೊಂದು ಪ್ಲೇಸ್ ಮಾಡಿ ಸ್ವಲ್ಪ ಹಿಂದಕ್ಕೊಂದು ಪ್ಲೇಸ್ ಮಾಡ್ತೀನಿ. ಸೊ ಇದಕ್ಕಿರೋ ಸ್ಟ್ರೋಕ್ನ ತೆಗಿತಾ ಇದ್ದೀನಿ. ಎರಡು ಇಮೇಜ್ನೂ ನಾನು ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸ್ನ ಮುಂದೆ ತರ್ತಾ ಇದ್ದೀನಿ. ಎರಡನ್ನೂ ಸೆಲೆಕ್ಟ್ ಮಾಡಿಕೊಂಡು ಗ್ರೂಪ್ ಮಾಡ್ತಾ ಇದ್ದೀನಿ. ಅರೇಂಜಿಗೆ ಹೋಗಿ ಬ್ಯಾಕಿಗೆ ಸೆಂಡ್ ಮಾಡ್ತಾ ಇದ್ದೀನಿ. ಸೊ ನನಗಿಲ್ಲಿ ಸತ್ಯನಿರಾಯ ಗುರುಭಾವನ್ ಕಾಣಿಸ್ತಿಲ್ಲ, ಅದರಿಂದ ಅರೇಂಜಿಗೆ ಹೋಗಿ ಇದನ್ನು ಮುಂದಕ್ಕೆ ತರ್ತಾ ಇದ್ದೀನಿ. ಸೊ ನನಗೆ ಯಾವುದು ಕಾಣಲ್ಲ ಅದನ್ನು ಅರೇಂಜ್ ಟೂಲ್ ಯೂಸ್ ಮಾಡಿಕೊಂಡು ನಾನು ಹಿಂದೆ ಮುಂದೆ ಮಾಡ್ಕೋಬೋದು. ಈಗ ಇದು ಬ್ಯಾಕ್ಗ್ರೌಂಡ್ ಥರ ಸೆಟ್ ಆಯಿತು. ಸೊ ಇದು ಎಲ್ಲಿ ಬೇಕೋ ಅಲ್ಲಿ ನಾನು ಪ್ಲೇಸ್ ಮಾಡ್ಕೋಬೋದು. ಈ ರೀತಿ ನಾವು ಆಡೋಬ್ ಇನ್ಡಿಸೈನ್ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಒಂದು ವಿಸಿಟಿಂಗ್ ಕಾರ್ಡ್ನ ಡಿಸೈನ್ ಮಾಡ್ಬೋದು. ಇವಾಗ ನಾನು ಕ್ರಿಯೇಟ್ ಮಾಡಿರೋ ಫೈಲ್ನ ಸೇವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಜಸ್ಟ್ ಫೈಲ್ಗೆ ಹೋಗಿ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನನಗೆ ಸೇವ್ ಡೈಲಾಗ್ ಬಾಕ್ಸ್ ಬರುತ್ತೆ. ಇಲ್ಲಿ ನನ್ನ ಫೈಲ್ ಹೆಸರು ಏನು ಬೇಕು, ಯಾವ ಲೊಕೇಶನಲ್ಲಿ ಬೇಕು ಸೇವ್ ಮಾಡಿಕೊಂಡು ಸೇವ್ ಅಂದರೆ ನನಗೆ ಫೈಲ್ ಸೇವ್ ಆಗುತ್ತೆ. ಸೊ ಇನ್ಡಿಸೈನ್ ಫೈಲ್ ಎಕ್ಸ್ಟೆನ್ಷನ್ ಏನಪ್ಪ ಅಂದರೆ INDD ಅಂತ. IND ಅಂದರೆ ಇನ್ಡಿಸೈನು, ಡಿ ಅಂದರೆ ಡಾಕ್ಯುಮೆಂಟ್. ನನಗೆ ಫೈಲ್ ಫಾರ್ಮ್ಯಾಟ್ಸ್ ಯಾವ್ದ್ಯಾವ್ದಪ್ಪ ಇದೆ ಅಂದರೆ INDD, INDB, INDL, INDT ಅಂತ. ಅಂದರೆ ಟೆಂಪ್ಲೇಟು, ಬುಕ್ಕು, ಲೈಬ್ರರಿ, ಡಾಕ್ಯುಮೆಂಟ್ 4. ಸೊ ನಾನು ಸೇವ್ ಮಾಡಿದ್ಮೇಲೆ ಇವಾಗ ನಾನು ಹೇಳ್ದಂಗೆ ಇದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಎಲ್ಲರ ಹತ್ರನೂ ಆಡೋಬ್ ಇನ್ಡಿಸೈನ್ ಸಾಫ್ಟ್ವೇರ್ ಇರಲ್ಲ, ಕಾಂಪಿಟಬಿಲಿಟಿ ಇರಲ್ಲ. ಆದ್ದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಈ ಫೈಲ್ನ ನಾನು PDF ಫಾರ್ಮ್ಯಾಟ್ಗೆ ಎಕ್ಸ್ಪೋರ್ಟ್ ಮಾಡ್ತೀನಿ. ಸೊ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಫೈಲ್ಗೆ ಹೋಗಿ ಎಕ್ಸ್ಪೋರ್ಟ್ ಬಟನ್ನ ಕ್ಲಿಕ್ ಮಾಡ್ತೀನಿ. ಎಕ್ಸ್ಪೋರ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಫೈಲ್ ಹೆಸರು ಕೇಳುತ್ತೆ ಮತ್ತು ಯಾವ ಟೈಪು ಅಂತ ಕೇಳುತ್ತೆ. ಸೊ ನಾನು ಇದನ್ನು ಪ್ರಿಂಟ್ ಮಾಡೋದ್ರಿಂದ ಆಡೋಬ್ PDF ಪ್ರಿಂಟ್ ಅಂತ ತಗೋಬೇಕಾಗುತ್ತೆ. ಇಲ್ಲ ಅಂದರೆ ಇಂಟರಾಕ್ಟಿವ್ ಅಥವಾ EPS ಅಥವಾ EPUB ತೊಗೋಬೋದು, ನಾವೇನಾದ್ರು ಮೊಬೈಲಲ್ಲಿ ಓದ್ತೀವಿ ಅಂದರೆ. ನಾನು ಪ್ರಿಂಟ್ ಮಾಡೋದ್ರಿಂದ ಆಡೋಬ್ PDF ಪ್ರಿಂಟ್ನ ಸೆಲೆಕ್ಟ್ ಮಾಡಿಕೊಂಡು ವಿಸಿಟಿಂಗ್ ಕಾರ್ಡ್ ಅಂತಲೇ ಫೈಲ್ ಹೆಸರು ಕೊಟ್ಟು ಸೇವ್ ಮಾಡ್ತಾಯಿದ್ದೀನಿ. ನಾನು ಸೇವ್ ಅಂತ ಕೊಟ್ಟಿದ ತಕ್ಷಣ ನನಗೊಂದು ವಿಂಡೋ ಬರುತ್ತೆ. ಸೊ ಇಲ್ಲಿ ಆಡೋಬ್ ಫಸ್ಟ್ ಎಕ್ಸ್ಪೋರ್ಟ್ ಆಡೋಬ್ PDF ಪ್ರೀಸೆಟ್ ವಿಂಡೋ ಬರುತ್ತೆ. ಇಲ್ಲೇನಪ್ಪ ಅಂದರೆ ಪ್ರೀಸೆಟ್ಸಲ್ಲಿ ನನಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಲಿಟಿ ಎಲ್ಲ ಇದೆ. ಇಲ್ಲಿ ಹೈ ಕ್ವಾಲಿಟಿ ಪ್ರಿಂಟ್ ಅಂತ ಫಸ್ಟ್ ಒನ್ ಇದೆ. ಇದನ್ನು ನಾವು ಯಾವಾಗ ಚೂಸ್ ಮಾಡ್ತೀವಪ್ಪ ಅಂದರೆ
ಇವಾಗ ನಾನು ಇದನ್ನು ಪ್ರಿಂಟ್ ಮಾಡಿದ್ಮೇಲೆ ಅದನ್ನು ತುಂಬ ಸರಿ ಜೆರಾಕ್ಸ್ ಮಾಡ್ತೀನಿ ಅಥವಾ ಪ್ರಿಂಟ್ ಮಾಡ್ತೀನಿ, ಆ ಥರ ಇದ್ದಾಗ ಚೂಸ್ ಮಾಡ್ತೀವಿ. ಲೈಕ್ ಕಲರ್ ಸಪ್ರೇಷನ್ ಇಲ್ಲ ಅಂದಾಗ, ಲೈಕ್ ಒಂದೇ ಕಲರ್ ಜೆರಾಕ್ಸ್ ಮಿಷಿನಲ್ಲಿ ಅಥವಾ ಫೋಟೋ ಕಾಪಿಯರ್ ಮಿಷಿನಲ್ಲಿ ಒಂದೇ ಕಲರ್ ಟ್ರಾನ್ಸ್ಪರೆಂಟ್ ಮಾಡಿ ನಂಬರ್ ಆಫ್ ಕಾಪೀಸ್ ಜಾಸ್ತಿ ತೆಗಿತೀನಿ ಅಂದರೆ ಆವಾಗ ಹೈ ಕ್ವಾಲಿಟಿ ಪ್ರಿಂಟ್ ತೊಗೊತೀನಿ. ಈ PDF X ಇದೆಲ್ಲ ಇದೆಯಲ್ಲ, ಇದು ಸರ್ಟೆನ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾನು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಪ್ರಕಾರ ಸೇವ್ ಮಾಡಬೇಕು ಡಾಕ್ಯುಮೆಂಟ್ನ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಬಟ್ ನಾನು ಇವಾಗ ಪ್ರಿಂಟ್ ಮಾಡೋದ್ರಿಂದ ಪ್ರೆಸ್ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ತೀನಿ. ಸೊ ನಾನು ಏನು ಸೆಟ್ಟಿಂಗ್ಸು ಚೇಂಜ್ ಮಾಡೋದು ಬೇಡ. ಇಲ್ಲಿ ಮಾರ್ಕ್ಸ್ ಆ್ಯಂಡ್ ಬ್ಲೀಡ್ಸಿಗೆ ಹೋಗಿ ಆಲ್ ಪ್ರಿಂಟ್ ಮಾರ್ಕ್ಸ್ನ ಸೆಲೆಕ್ಟ್ ಮಾಡಬೇಕು. ನಾನು ಡಾಕ್ಯುಮೆಂಟಲ್ಲಿ ಕೊಟ್ಟಿರೋ ಅಂಥ ಬ್ಲೀಡು ಸ್ಲಗ್ನ ಯೂಸ್ ಮಾಡ್ಕೋಬೇಕು ಅಂದರೆ ಇದನ್ನ ಟಿಕ್ ಮಾಡಬೇಕು. ಇಲ್ಲೇ ಸ್ಪೆಸಿಫೈ ಮಾಡ್ತೀನಿ ಅಂದರೆ ಇಲ್ಲೂ ಕೂಡ ನಾನು ಬ್ಲೀಡು ಸ್ಲಗ್ನ ಮೆನ್ಷನ್ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡಿ ಸ್ಲಗ್ ಏರಿಯಾ ಬೇಕಂದರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನು ಡಾಕ್ಯುಮೆಂಟಲ್ಲಿ ನಾನು ಸ್ಲಗ್ನ ಹಾಕೋದಿಲ್ಲ. ಇಷ್ಟಾದಮೇಲೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ನನಗೀಗ ಮೈ ಡಾಕ್ಯುಮೆಂಟ್ಸಲ್ಲಿ ವಿಸಿಟಿಂಗ್ ಕಾರ್ಡ್ ಅನ್ನೋದು ಸೇವ್ ಆಗಿದೆ. ಸೊ ಓಪನ್ ಮಾಡಬೇಕಂದ್ರೆ ಜಸ್ಟ್ ಮೈ ಡಾಕ್ಯುಮೆಂಟ್ಸಿಗೆ ಹೋಗಿ ಇಲ್ಲಿ ವಿಸಿಟಿಂಗ್ ಕಾರ್ಡ್ ಅಂತ ಒಂದು PDF ಫೈಲ್ ಕ್ರಿಯೇಟ್ ಆಗಿರುತ್ತೆ. ಅದರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿಗ ನೀವು ಮಾಡಿರೋ ವಿಸಿಟಿಂಗ್ ಕಾರ್ಡ್ನ ಡಿಸ್ಪ್ಲೇ ಮಾಡ್ತಾ ಇದೆ. ಸೊ ಇದರ ಪ್ರಕಾರ ನಾನು ಏನು ಮಾಡಿದೆ ಅಂದರೆ ಬಾರ್ಡ್ರನ್ನ ಪೇಜಿಗೆ ಹಾಕೋ ಬದಲು ಮಾರ್ಜಿನಲ್ ಏರಿಯಾಗೆ ಹಾಕಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಇನ್ನೂ ಒಂದು ಕಾಪಿ ಸೇವ್ ಮಾಡ್ತಾ ಇದ್ದೀನಿ, ಸೇವ್ ಆ್ಯಸ್ ಅಂತ. ಇದಕ್ಕೆ ವಿಸಿಟಿಂಗ್ ಕಾರ್ಡ್ 1 ಅಂತ ಕೊಡ್ತೀನಿ. ಸೊ ನಾನು ಡಿಫ್ರೆನ್ಸ್ ಹೇಳಬೇಕು, ಆದ್ದರಿಂದ ಆಮೇಲೆ ಒಂದು ಬ್ಲೀಡ್ ಏರಿಯಾಗೆ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ನ ಹಾಕಿ ಅದಕ್ಕೆ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ. ಈ ರೀತಿ ಈಗ ಇದನ್ನು ಸೇವ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ವಿಸಿಟಿಂಗ್ ಕಾರ್ಡ್ 1 ಅಂತ. ಸೊ ಇದು ಅಷ್ಟೇ ಮಾರ್ಕ್ಸ್ ಆ್ಯಂಡ್ ಬ್ಲೀಡಲ್ಲಿ ಮಾರ್ಕ್ಸ್ ಆ್ಯಂಡ್ ಬ್ಲೀಡು ಇದು ಆನ್ ಮಾಡಿ ಎಕ್ಸ್ಪೋರ್ಟ್ ಕೊಡ್ತಿದ್ದೀನಿ. ಸೊ ನನಗೆ ಇವಾಗ ಇಲ್ಲಿ 2 ಫೈಲ್ ಇದ್ದಿದೆ, ವಿಸಿಟಿಂಗ್ ಕಾರ್ಡ್ 1, ವಿಸಿಟಿಂಗ್ ಕಾರ್ಡ್ 1 ಎರಡೂ ಓಪನ್ ಮಾಡ್ತೀನಿ. ಸೊ ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ಇಲ್ಲಿ ನನಗೇನಪ್ಪ ಅಂದರೆ ವೈಟ್ ಏರಿಯಾ ಬಂದು ಇದಾದಮೇಲೆ ಸ್ವಲ್ಪ ಇಲ್ಲಿ ಮಾರ್ಕ್ಸ್ ಇದೆ, ಮಾರ್ಕ್ಸ್ಗೆ ಖಾಲಿ ಜಾಗ ಇದೆ. ಯಾಕಪ್ಪ ಅಂದರೆ ನಾನು ನನ್ನ ವಿಸಿಟಿಂಗ್ ಕಾರ್ಡ್ನ ವಿತಿನ್ ಮಾರ್ಜಿನಲ್ ಏರಿಯಾನೇ ಡಿಸೈನ್ ಮಾಡಿದ್ದೀನಿ. ಅದರಿಂದ ಏನಪ್ಪ ಅಂದರೆ ನನ್ನ ಟೆಕ್ಸ್ಟು ಬ್ಲೀಡ್ ಏರಿಯಾ ಅಥವಾ ಮಾರ್ಜಿನಲ್ ಏರಿಯಾಗೆ ಹೋಗಿಲ್ಲ. ಸೊ ಇಲ್ಲಿ ಫಸ್ಟ್ ರೆಕ್ಟ್ಯಾಂಗಲ್ ಕಾಣಿಸುತ್ತಲ್ಲ, ಇದೇನಪ್ಪ ಅಂದರೆ ಬ್ಲೀಡ್ ಏರಿಯಾ, ಇದು ಮಾರ್ಜಿನಲ್ ಏರಿಯಾ. ಈ ಸರ್ಕಲ್ ವಿತ್ ಇದಿದೆಯಲ್ಲ ಡಾಟು, ಇದೇನಪ್ಪ ಅಂದರೆ ಸೊ ನನಗೆ ಎಲ್ಲಿಗೆ ಟೆಕ್ಸ್ಟ್ ಕರೆಕ್ಟಾಗಿ ಕುತ್ಕೋಬೇಕು ಅಂತ, ಅದು ನಿಮಗೆ ಇದರಲ್ಲಿ ನೀಟಾಗಿ ಕಾಣುತ್ತೆ ನೋಡಿ. ನಾನು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ನ ನೀಟಾಗಿ ಪ್ಲೇಸ್ ಮಾಡಿದ್ದೀನಿ. ಇಷ್ಟರೊಳಗಡೆ ನನಗೆ ಡೇಟಾ ಪ್ರಿಂಟ್ ಆಗಬೇಕು ಅಂತ ಹೇಳುತ್ತೆ. ಸೊ ಕಟ್ ಮಾಡಬೇಕಂದ್ರೆ ಈ ಮೇಲ್ಗಡೆ ಲೈನ್ ಇದೆಯಲ್ಲ ಬ್ಲೀಡ್ ಏರಿಯಾ, ಇಲ್ಲಿಗೆ ನನ್ನ ಕಾರ್ಡ್ನ ಕಟ್ ಮಾಡ್ಕೋಬೇಕು ಅಂತ ಅದು ಕರೆಕ್ಟಾಗಿ ಹೇಳುತ್ತೆ. ಕಲರ್ ಇತ್ತು ಅಂದರೆ ಆವಾಗ ಮಾತ್ರ ನನಗೆ ಬ್ಲೀಡ್ ಏರಿಯಾ ಯೂಸ್ ಆಗುತ್ತೆ. ನೀವೇ ಡಿಫ್ರೆನ್ಸ್ ನೋಡ್ಬೋದು.
ಇಲ್ಲಿ ಮೇಲ್ಗಡೆ ಡಿಫ್ರೆಂಟ್ ಕಲರ್ಸ್ ಇದೆ. ಇದೇನಪ್ಪ ಅಂದರೆ ಇದು ಟ್ರೂ ಬ್ಲ್ಯಾಕ್. ಸೊ ನಿಮ್ಗೆ ಇಲ್ಲಿ ಯಾವ್ದಾದ್ರು ಕಲರು ಪ್ರಿಂಟ್ ಆಗಬೇಕಾದ್ರೆ ಸೇಮ್ ಬರ್ತಿಲ್ಲ ಅಂದರೆ ಏನಪ್ಪ ಅಂದರೆ ಇಲ್ಲಿರೋ ಕಲರ್ಸ್ ಪರ್ಸಂಟೇಜ್ ವೈಸು ನೀವು ಮ್ಯಾಚ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕಲರ್ನ ತಗೋಬೋದು. ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ, ಇದು ಬ್ಲ್ಯಾಕು, ಇದು ಪ್ಯೂರ್ ಬ್ಲ್ಯಾಕು, ಇದು ಪ್ಯೂರ್ ವೈಟು, ಇದು ಮಧ್ಯ ಬರೋವಂಥ ಡಿಫ್ರೆಂಟ್ ಗ್ರೇ ಸ್ಕೇಲ್ಸು. ಅದೇ ರೀತಿ CMYK ಬ್ಲೂ. ಇನ್ನು ಮಿಕ್ಕಿದ್ದೆಲ್ಲ ಕಾಂಬಿನೇಷನ್ ಆಫ್ CMYKನಲ್ಲಿ ನನಗೆ ಪ್ರಿಂಟ್ ಆಗುತ್ತೆ ಅಲ್ಲಿ. ಸೊ ಯಾವುದಾದ್ರು ಕಲರ್ ಕರೆಕ್ಟಾಗಿಲ್ಲ ಅಂದರೆ ಈ ಕಾಂಬಿನೇಷನ್ ಏನು ಅಂತ ನೋಡಿಕೊಂಡ್ರೆ ನಮಗೆ ಅದರದ್ದು ಕರೆಕ್ಟ್ ಕಲರ್ ಪ್ರಿಂಟ್ ಆಗೋದಕ್ಕೆ ಯೂಸ್ ಆಗುತ್ತೆ. ಯಾಕೆಂದರೆ ಮಾನಿಟ್ರ್ ಕಲರ್ RGB, ಪ್ರಿಂಟ್ರ್ ಕಲರು CMYK. ಸೊ ನಾವು ನೋಡುವಾಗ ಇರೋ ಇಂಪ್ರೆಷನು ಪ್ರಿಂಟ್ ಆದಾಗ ಇರೋದಿಲ್ಲ. ಅದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಮ್ಯಾಚಿಂಗಿಗೆ ಅವರು ಕಲರ್ ಕೊಡ್ತಾರೆ. ಸೊ ನನಗೆ ಯಾವುದಾದ್ರು ಕಲರ್ ಸರಿ ಹೋಗಿಲ್ಲ, ಲೈಕ್ ಮಾನಿಟ್ರಲ್ಲಿ ಕಂಡಂಗೆ ಬರ್ತಿಲ್ಲ ಅಂತ ಅಂದರೆ ಇದನ್ನು ಯೂಸ್ ಮಾಡಿಕೊಂಡು ನಾವು ಮ್ಯಾಚ್ ಮಾಡ್ಕೋಬೋದು. ಸೊ ನಾವು ವಿಸಿಟಿಂಗ್ ಕಾರ್ಡ್ ಮಾಡಬೇಕಾದ್ರೆ ಬೇಸಿಕಾಗಿ ಏನೇನು ಮೇಲೆಲ್ಲ ಯೋಚನೆ ಮಾಡಬೇಕಪ್ಪ ಅಂದರೆ ಕಾರ್ಡ್ ಸೈಜ್ನ ನಾವು ಫಸ್ಟು ಡಿಸೈಡ್ ಮಾಡಬೇಕು. ನಮಗೆ ಬ್ಲೀಡ್ ಏರಿಯಾ ಅವೆಲ್ಲ ಕೊಡಬೇಕಂದ್ರೆ ಎಷ್ಟು ಇರಬೇಕು ನೋಡ್ಕೋಬೇಕು. ಬ್ಲೀಡ್ ಏರಿಯಾ ಇಲ್ಲ ಅಂದರೆ 3.5 × 2 ತೊಗೊಂಡ್ರು ಸಾಕು. ಅಪ್ಪಿತಪ್ಪಿ ಬ್ಲೀಡ್ ಏರಿಯಾ ಇತ್ತಂದರೆ ಕಟ್ ಮಾಡೋದಕ್ಕೆಲ್ಲ ಜಾಗ ಬೇಕಲ್ಲ, ಆವಾಗ ನಾವು 3.75 ಇಂಚಸ್ಸಿಂದ 2.25 ಇಂಚಸ್ವರೆಗೂ ತೊಗೋತೀವಿ. ಜನರಲಾಗಿ ಸ್ಟ್ಯಾಂಡರ್ಡ್ ಸೈಜ್ ಎಷ್ಟಪ್ಪ ವಿಸಿಟಿಂಗ್ ಕಾರ್ಡ್ ಅಂದರೆ 3.5 × 2 ಇಂಚಸ್ಸು. ಸೆಂಟಿಮೀಟರ್ಸಲ್ಲಾದರೆ 8.9 × 5.1 ಸೆಂಟಿಮೀಟರು. ಮಿಲಿಮೀಟ್ರಲ್ಲಾದರೆ 88.9 × 50.8 ಮಿಲಿಮೀಟ್ರ್ ಅಂತ ಹೇಳ್ತೀವಿ. ಸೊ ಕಟ್ಟಿಂಗ್ ಮಾಡಬೇಕಾದ್ರೆ ವೇರಿ ಆಗೋದ್ರಿಂದ, ಪೇಪರ್ ಫೀಡ್ ಮಾಡುವಾಗ ಪೇಪರ್ ಅಲ್ಲಾಡೋದ್ರಿಂದ ಯಾವಾಗಲೇ ಆಗಲಿ ನಾವು ಮಾಡೋ ಟೆಕ್ಸ್ಟು ಮಾರ್ಜಿನಲ್ ಏರಿಯಾ ಒಳಗಡೆ ಇದ್ದರೆ ತುಂಬ ಒಳ್ಳೆಯದು. ಲೈಕ್ ವಿಸಿಟಿಂಗ್ ಕಾರ್ಡ್ ಡೇಟಾ ಅದರೊಳಗಡೆ ಇರಬೇಕಂದ್ರೆ 3.25 × 1.75 ಒಳಗಡೆ ನನಗೆ ಎಲ್ಲ ಕಂಟೆಂಟ್ಸು ಕೂತ್ಕೊಂಡ್ರೆ ಆವಾಗ ಕಂಟೆಂಟ್ಸ್ ಲಾಸ್ ಆಗೋ ಇದು ನಮಗೆ ಯೋಚನೆ ಇರೋದಿಲ್ಲ. ಬಾರ್ಡರ್ಸು ಯಾವಾಗ್ಲೂ ಮಾರ್ಜಿನಲ್ ಏರಿಯಾನಲ್ಲಿ ಹಾಕ್ಕೊಂಡ್ರೆ ನೋಡೋದಕ್ಕೆ, ಅಬೋವ್ ಮಾರ್ಜಿನಲ್ ಏರಿಯಾ ಪೇಜ್ ಔಟ್ಸೈಡಿಗೆ ಹಾಕ್ಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಡಬಲ್ ಸೈಡ್ ಏನಾದ್ರು ವಿಸಿಟಿಂಗ್ ಕಾರ್ಡ್ ಇತ್ತಂದರೆ ಒಂದು ಸೈಡ್ನ ಒಂದು ಪೇಜಲ್ಲಿ, ಇನ್ನೊಂದು ಸೈಡ್ನ ಇನ್ನೊಂದು ಪೇಜಲ್ಲಿ ಡಿಸೈನ್ ಮಾಡಿಕೊಂಡ್ರೆ ಪ್ರಿಂಟ್ ತೆಗೆಯುವಾಗ ಕ್ಲಿಯರಾಗಿ ಬರುತ್ತೆ. ಥ್ಯಾಂಕ್ ಯು.